ಬಗ್ಗೆ ನೀವು ಇಂಟ್ರಡಕ್ಷನ್. ಬಂದಿರೋ ಎಲ್ಲ ಗೆಳೆಯರಿಗೂ ನಮಸ್ಕಾರ. ನಾನು ಕಿರಣ್ ಎಸ್ ವಿಪ್ರ, ರಂಗಸೌರಭದ ವಿದ್ಯಾರ್ಥಿ. ಇವತ್ತು ಏಕಾತ್ಮ ಅನ್ನುವಂಥ ನಾಟಕನ ತಿಂಗಳ ನಾಟಕ ಓದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಎದುರಿಗೆ ಓದ್ತಾ ಇದ್ದೀನಿ. ಈ ನಾಟಕ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಬಯೋಪಿಕ್ ಅಂತೀವಲ್ಲ, ಆ ರೀತಿ ಬಯೋಪ್ಲೇ. ಒಂದು ಸಣ್ಣ ಪಾರ್ಟನ್ನು ತೊಗೊಂಡು ಇವತ್ತು ನರೇಟ್ ಮಾಡ್ತಾ ಇದ್ದೀನಿ. ಲಾಂಗಲ್ಲಿ ಹೋದರೆ ಓದೋದಕ್ಕೆ ತುಂಬ ಹೆವಿ ಆದಂಥ ಸ್ಟಫ್ ಇದೆ. ಇವತ್ತು ಅದನ್ನು ಹೇಗೆ ಇಂಟ್ರ್ಯಾಕ್ಟಿವ್ ಮಾಡ್ಬೋದು ಅನ್ನೋದಕ್ಕೆ ಒಂದು ಪ್ರಯೋಗ ಕೂಡ ಮಾಡ್ತಾ ಇದ್ದೀನಿ. ಎಲ್ಲರೂ ಇಂಟ್ರ್ಯಾಕ್ಟಿವ್ ಆಗಿರ್ತೀರ ಹಾಗಾಗಿ. ಮತ್ತು ನಾನು ಹೇಗೆ ನರೇಷನ್ನ ಹೇಗೆ ಬರೀ ಓದ್ಕೊಂಡು ಹೋಗುವಂಥದ್ದಲ್ಲ, ಓದ್ಕೊಂಡೆ ಒಬ್ಬ ಒಂದು ಏಕ ವ್ಯಕ್ತಿ ಪ್ರದರ್ಶನ ಹೇಗೆ ಮಾಡ್ಬೋದು ಓದಿನಲ್ಲೇ ಅನ್ನೋದನ್ನು ಕೂಡ ಟ್ರೈ ಮಾಡಿ. ನೀವು ಈಗಾಗಲೇ ಆಗಿರ್ಬೋದು ಆ ಪ್ರಯೋಗಗಳು, ಮಾಡೇ ಎಲ್ಲ ಈ ರಾಜ್ಗುರು ಅವರೆಲ್ಲ ಬಂದಾಗ ಮಾಡಿರ್ತಾರೆ. ಸೊ ಲೆಟ್ ಅಸ್ ಟ್ರೈ ಇನ್ ದಿಸ್ ಪಾರ್ಟ್. ಇದರಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಇಲ್ಲ, ಬಟ್ ಎನ್ಲೈಟನ್ಮೆಂಟ್ ಇದೆ. ಶುರು ಮಾಡೋಣ. ನಾಟಕ ಏಕಾತ್ಮ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಬಗ್ಗೆ ಒಂದು ಲೈಟ್ ಇಂಟ್ರೊಡಕ್ಷನ್ ಹೋಗ್ಬಿಡ್ತೀವಿ. ಇವರು ನೀವು ಟ್ರೈನ್ಗಳಲ್ಲಿ ನೋಡಿರ್ಬೋದು, ದೀನ ದಯಾಳು ಹೋಜ್. BJPಯ ಬಹಳ ದೊಡ್ಡ ನೇತಾರರಾಗಿದ್ದಂಥವರು. ಅದಕ್ಕೆ ಮುಂಚೆ RSSನವರು, ಜನಸಂಘ ಅಂತ ಎಲ್ಲ ಕಡೆ ಯಾವುದೇ ಸ್ವಾರ್ಥ ಇಲ್ದಿರ ತಮ್ಮನ್ನು ತಾವು ತೊಡಗಿಸ್ಕೊಂಡು ಅವರು ಬಡವರಿಗೋಸ್ಕರನೇ ಮಾಡಿದ್ರು, ತಮಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ. ಇವತ್ತಿನ ದಿವಸ ಏನು ಸೆಂಟ್ರಲ್ ಗೌರ್ಮೆಂಟ್ನ ನೀತಿ ಇದೆಯಲ್ಲ, ಅದೆಲ್ಲ ಇವರ ಕಾನ್ಸೆಪ್ಟ್ ಮೇಲೇ ನಡೀತಾ ಇದೆ. ಇಂಥ ವ್ಯಕ್ತಿನ ಗ್ಲೋರಿಫೈ ಎಲ್ಲೂ ಮಾಡೇ ಇಲ್ಲ ಯಾರು. ಯಾಕೆ ಅನ್ನೋದು ನೋಡ್ತಾ ಹೋಗೋಣ. ಗುರುವೇ ಸರ್ವಲೋಕಾನಾಂ ಭೀಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ನಿಂತರೆ ಮರವಾಗಿ ಬಳಲಿಕೆಗೆ ನೆಳಲಾಗಿ, ನಿಂತರೆ ಮರವಾಗಿ ಬಳಲಿಕೆಗೆ ನೆಳಲಾಗಿ, ಹಕ್ಕಿಗಳ ಗೂಡಾಗಿ ಹಕ್ಕಿಗಳ ಗೂಡಾಗಿ ಹಣ್ಣುಗಳ ತವರಾಗಿ, ಬೇರೂರಿ ಕಾಲದಲ್ಲಿ ಸಾರ್ಥಕತೆ ಮೇರೆಯೋ ಮನುಜ ಹೇ ಮನುಜ. ನಿರೂಪಕ. 1947, ಸುಮಾರು ಸಹಸ್ರ ವರ್ಷಗಳ ದಾಸ್ಯದ ನಂತರ ಬಂಧ ವಿಮುಕ್ತವಾದ ದೇಶ. ಕಣ್ಮುಂದೆ ಕೋಟ್ಯಂತರ ಸವಾಲುಗಳು, ದಿಕ್ಕು ತಪ್ಪಿದ ಜನಮಾನಸದಲ್ಲಿ ಕತ್ತಲಾವರಿಸಿ ಭೀತಿ ಮನೆ ಮಾಡಿರುವ ಪರಿಸ್ಥಿತಿ. ಇದರ ಮೇಲೆ ದೇಶದ ಸುತ್ತಲೂ ಹೊಂಚು ಹಾಕಿ ಕುಳಿತ ಶತ್ರುಗಳು. ಇಂಥ ಬರ್ಬರ ಸ್ಥಿತಿಯಲ್ಲಿ ದೇಶಕ್ಕೆ ಉನ್ನತಿಯ ದಿಕ್ಕನ್ನು ತೋರುವವರು ಯಾರೂ ಇಲ್ಲವೇ. ದೇವಾವಧೂತರು ಜನಿಸಿದ ಈ ಮಣ್ಣಿನ ಸತ್ವ ಅಡಗಿ ಹೋಯಿತೆ. ನಮ್ಮಿ ಭಾರತಾಂಬೆ ಬಂಜೆಯೇ.
ಇಂಥ ಘನಘೋರ ಪ್ರಶ್ನೆಗಳಿಗೆ ತಾಯಿ ಭಾರತಾಂಬೆ ಉತ್ತರ ಹೊತ್ತು ತಂದಾಗಿತ್ತು. ರೈಲ್ವೆ ಸ್ಟೇಷನ್ನ ಮಾಸ್ತರ್ ಚುನ್ನಿಲಾಲರಿಗೆ ಇದ್ದಕ್ಕಿದ್ದಂತೆ ಒಂದು ಶುಭವಾರ್ತೆ ಬರುತ್ತೆ. ಚುನ್ನಿಲಾಲ್ಜಿ, ಚುನ್ನಿಲಾಲ್ಜಿ, ನಿಮಗೊಂದು ಶುಭವಾರ್ತೆ, ನಿಮ್ಮ ಮಗ ಅಳಿಯನಿಗೆ ಗಂಡು ಮಗು ಹುಟ್ಟಿದೆ. ಕೇಸರಿಯ ಮುಂಡಾಸ ಹೊತ್ತು ನಿಬಾರೋ ನಮ್ಮೂರಿಗೆ ಚೆಲುವ, ನಿಬಾರೋ ನಮ್ಮೂರಿಗೆ. ಕೇಸರಿಯ ಮುಂಡಾಸ ಹೊತ್ತು ನಿಬಾರೋ ನಮ್ಮೂರಿಗೆ ಚೆಲುವ, ನಿಬಾರೋ ನಮ್ಮೂರಿಗೆ ಚೆಲುವ. ಮಥುರಾದ ಪಂಡಿತ್ ಭಗವತಿ ಪ್ರಸಾದರು ಹಾಗೂ ರಾಜಸ್ಥಾನದ ಧನಕಿಯಾ ಗ್ರಾಮದ ರಾಮಪ್ಯಾರಿ ದೀನದಯಾಳರ ತಂದೆ ತಾಯಿ. 1916 ಸೆಪ್ಟೆಂಬರ್ 25 ತಾಯಿಯ ತವರಿನಲ್ಲೇ ಜನಿಸಿದ ಅಪೂರ್ವ ಕಾಂತಿಯ ಈ ಕಂದನ ಜನ್ಮ ನಕ್ಷತ್ರವನ್ನು ನೋಡಿ ಅವರ ಪುರೋಹಿತರು ಜ್ಯೋತಿಷ್ಯ ನೋಡಿದ್ರು. ಪುರೋಹಿತರು ತಾಳೆಗರಿಗಳನ್ನು ನೋಡಿ ಲೆಕ್ಕ ಹಾಕಿ ಸಂತೋಷದಿಂದ ಹೇಳ್ತಾರೆ, ಈ ಮಗು ಮುಂದೆ ಶ್ರೇಷ್ಠ ಜ್ಞಾನಿ ಆಗ್ತಾನೆ, ದೇಶ ವಿದೇಶಗಳಲ್ಲಿ ಗೌರವ ಪಡಿತಾನೆ, ಎಲ್ಲರ ಹಾಗೆ ಸ್ವಾರ್ಥಕ್ಕೋಸ್ಕರ ಜೀವನ ನಡೆಸೋದಿಲ್ಲ, ದರಿದ್ರ ನಾರಾಯಣರ ಉನ್ನತಿಗೋಸ್ಕರ ದುಡಿತಾನೆ. ಈ ಮಣ್ಣಲ್ಲಿ ಜನರ ಹೃದಯಗಳಲ್ಲಿ ಈ ಪುತ್ರ ರತ್ನದ ಹೆಸರು ಆಚಂದ್ರಾರ್ಕವಾಗಿ ಉಳಿಯುತ್ತೆ. ಇದು ಸತ್ಯ ಸತ್ಯ ಸತ್ಯ. ಸ್ವಾಮಿ, ಈ ಮಗುಗೆ ಒಂದು ನಾಮಕರಣ ಮಾಡಿಬಿಡಬೇಕು, ಹೆಸರು ಹೇಳಿ. ಸುನಿಲ, ಈ ಮಗು ಹೆಸರು ದೀನದಯಾಳ್. ಆಹಾ, ದೀನದಯಾಳ್, 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 ಎಂಥ ಒಳ್ಳೆ ಹೆಸರು. ನಿನ್ನಂತ ವೀರನ ಪಡೆವಾಕೆ ಚಂದ, ನಿನ್ನ ಪಡೆವಾಕೆ ಆನಂದವೋ ಚೆಲುವ, ನಿವಾರೋ ನಮ್ಮೂರಿಗೆ ಕೇಸರಿಯ ಮುಂಡಾಸ ಹೊತ್ತು ನಿವಾರೋ ನಮ್ಮೂರಿಗೆ ಚೆಲುವ, ನಿವಾರೋ ನಮ್ಮೂರಿಗೆ. ನಿರೂಪಕ, ಬಹುಶಃ ಮಹಾಪುರುಷರನ್ನೆಲ್ಲ ಹುಟ್ಟಿನಿಂದಲೇ ವಿಧಿ ಪರೀಕ್ಷಿಸುತ್ತೋ ಏನು. ಅಂತೆಯೇ ದೀನದಯಾಳರು ಬಾಲ್ಯದಲ್ಲಿಯೇ ತಂದೆ, ತಾಯಿ, ಪ್ರೀತಿಯ ತಂಗಿ, ತಮ್ಮ ಎಲ್ಲರನ್ನೂ ಕಳ್ಕೋಬೇಕಾಯಿತು. ಆಗ ವ್ಯಾಪಕವಾಗಿ ಹರಡಿದ್ದ ಮಹಾಮಾರಿಗಳೇ ಇದಕ್ಕೆ ಕಾರಣ ಇರಬಹುದು. ಹೆನ್ನ ಸಂಲಕ್ಷ್ಯತೆ ಹೃದ್ನೌ ವಿಶುದ್ಧಿ ಶ್ಯಾಮಿ ಕಾಪಿವ, ಅಂದರೆ ಬೆಂಕಿಗೆ ಹಾಕಿದ ಬಂಗಾರ ಕಲ್ಮಶ ಮುಕ್ತವಾಗಿ ಮತ್ತಷ್ಟು ಕಾಂತಿಯಿಂದ ಹೊಳೆಯುತ್ತೆ ಎಂಬ ನಾಣ್ಣುಡಿ ಇದೆ. ಇದಕ್ಕೆ ಸಾಕ್ಷಿಯಂತೆ ವಂಶದ ಏಕಮಾತ್ರ ಕುಡಿಯಾಗಿ ಉಳಿದ ದೀನದಯಾಳರ ಸತ್ವ ಸತತ ದುಃಖಾಗ್ನಿಯಲ್ಲಿ ಕಮರದೆ ಮತ್ತಷ್ಟು ಪ್ರಖರಗೊಳ್ಳುತ್ತೆ. ಬಾಲಕ ದೀನದಯಾಳರು ಸೋದರ ಮಾವನ ಮನೆಯಲ್ಲಿದ್ದರೂ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಮುಗಿಸಿದ್ರು, ಪ್ರಥಮ ದರ್ಜೆಯಲ್ಲಿ. ಇದು ರಾಜಸ್ಥಾನದ ಸೀಕರ್ ನಗರದ ಕಲ್ಯಾಣ ಪ್ರೌಢಶಾಲೆ, ಅಲ್ಲಿನ ದೃಶ್ಯ. ಬಾಲಕರಿಬ್ಬರು ಭಯದಿಂದ ಆಚೀಚೆ ಓಡಾಡ್ತಾ ಇದ್ದಾರೆ. ಬಾಲಕ ದೀನದಯಾಳ್ ಪುಸ್ತಕ ಹಿಡಿದು ಅಲ್ಲಿ ಬರ್ತಾನೆ. ದೀನದಯಾಳ್, ಹೇ ಏನ್ರು ಹೇಮರಾಜ್, ನಟ್ವರ್, ಏನಾಯ್ತು? ಯಾಕೆ ಹೀಗೆ ಭಯದಲ್ಲಿದ್ದೀರಾ? ಏನೋ ಮರೆತು ಬಿಟ್ಟೇನೋ, ಇವತ್ತಿಂದ ಪರೀಕ್ಷೆ ಕಣ. ಪರೀಕ್ಷೆ ಇದ್ರಿತ್ತು, ವಿದ್ಯಾರ್ಥಿ ಅಂದಮೇಲೆ ಪರೀಕ್ಷೆ ಬರೀಲೇಬೇಕು, ಅದಕ್ಕೆ ಯಾಕೆ ಹೆದರ್ಕೋತೀರಿ? ನೀನು ಫೇಲಾದ್ರೆ ಗೊತ್ತಲ್ಲ, ಮೊದಲೇ ನಮ್ಮ ಅಪ್ಪ ಸಿಪಾಯಿ, ನಿದ್ದೆಲು ಕೋಲನ್ನೇ ಹಿಡ್ಕೊಂಡು ಮಲ್ಕೊಂಡಿರ್ತಾನೆ.
ದೀನ್ ದಯಾಳ್. ಓದು ಅನ್ನೋದು ಬರೀ ಪರೀಕ್ಷೆ ಬರೆಯೋದಕ್ಕೂ ಏನೋ ವ್ಯಾಸಂಗ ಮಾಡೋಕ್ಕೆ ಬಾ ಹೋಗೋಣ. ಅದೇನೋ ನನ್ನ ತಯಾರಿ ಅಂತೂ ಸರಿಯಾಗಿ ಆಗಿಲ್ಲ. ನೀನು ನೋಡಿದ್ರೆ ಚೆನ್ನಾಗಿ ಓದ್ಕೊಂಬಂದಿದ್ಯಾ ಅನಿಸುತ್ತೆ. ಹಾಂ, ಹೇ ನೆಟ್ವರ್ಕ್, ಹಾಗಿದ್ರೆ ಇವತ್ತಿನ ಭೂಗೋಳದ ಪರೀಕ್ಷೆಯಲ್ಲಿ ಎಷ್ಟು ಅಂಕ ಗಳಿಸ್ತೀಯಾ? ಏನ ಇವತ್ತು ಭೂಗೋಳದ ಪರೀಕ್ಷೆನಾ? ಏನೋದಿಂದ ಹೇಳು. ಇವತ್ತು ಭೂಗೋಳದ ಪರೀಕ್ಷೆನಾ? ಓಹ್ ನೆಟ್ವರ್ಕ್, ಹಾಗಾದರೆ ನಾನು ಬೇಗ ಹೋಗಿ ಬಣ್ಣದ ಪೆನ್ಸಿಲ್ ತಂದುಬಿಡ್ತೀನಿ. ಹೇಮರಾಜ್ ದೀನ್ ದಯಾಳ್ಗೆ ಗೊತ್ತಾಗತ್ತೆ. ದೀನ್ ದಯಾಳ್ಗೆ ಇವತ್ತಿನ ಪರೀಕ್ಷೆ ಯಾವುದು ಅಂತ ಗೊತ್ತಿಲ್ಲ. ಭೂಗೋಳಕ್ಕೆ ಬಣ್ಣದ ಪೆನ್ಸಿಲ್ ಇವಾಗ ತೊಗೊಂಬರ್ತೀಯಾ? ಹಾಗಾದರೆ ನೀನು ನಮ್ಮಂತೆ ಚೆನ್ನಾಗಿ ನಡೆಸಿದ್ದೀಯಾ ಅನಿಸುತ್ತೆ. ಯಾರೀ ದೀನ್ ದಯಾಳ್? ಅದು ಹಾಗಿರಲಿ, ಗಣಿತದ ಪರೀಕ್ಷೆ ಇರೋದು ಯಾವತ್ತು? ಸ್ವಾಮಿ, ತಮ್ಮ ಇಷ್ಟದ ಗಣಿತದ ಪರೀಕ್ಷೆ ಇರೋದು ನಾಳೆ. ಈಗ ಬನ್ನಿ, ಒಳಗೆ ಹೋಗಿ ಕೊಟ್ಟು ಬರೋಣ. ಖಾಲಿ ಹಾಳೆ. ಮುಂದಿನ ದೇಶ 1935ರಲ್ಲಿ ನಡೆದ ಶಾಲಾಂತ ಪರೀಕ್ಷೆಯಲ್ಲಿ ದೀನದಯಾಳ್ ಪ್ರಥಮ ದರ್ಜೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣರಾಗ್ತಾರೆ. ವಿದ್ಯಾರ್ಥಿ ದೀನದಯಾಳರಿಗೆ ಅತ್ಯಂತ ಪ್ರೀತಿಪಾತ್ರವಾದ ವಿಷಯ ಅಂದರೆ ಅದು ಗಣಿತ. ರೇಖಾಗಣಿತದ ಪತ್ರಿಕೆಯನ್ನು ರಾಜಸ್ಥಾನದ ಬೋರ್ಡ್ನವರು ನೋಡಿ ಹೀಗೆ ಅಭಿಪ್ರಾಯಪಡ್ತಾರೆ: ಇಂಥ ಶ್ರೇಷ್ಠ ದರ್ಜೆಯ ಪತ್ರಿಕೆಯನ್ನು ನಾವು ಹಿಂದೆಂದೂ ನೋಡೇ ಇಲ್ಲ. ಎಷ್ಟು ಒಳ್ಳೆಯ ವಿದ್ಯಾರ್ಥಿ ಅಂತ. ಈ ಉತ್ತರ ಪತ್ರಿಕೆಯನ್ನು ಮಾದರಿಯಾಗಿ ಮುಂಬರೋ ವಿದ್ಯಾರ್ಥಿಗಳಿಗೆ ಉಪಯೋಗಕ್ಕೆ ಅಂತ ಇರಿಸೋಣ. ಹೀಗೆ ವಿದ್ಯಾರ್ಥಿ ದೀನದಯಾಳರ ಅದ್ವಿತೀಯ ಸಾಧನೆ ಶೀಘ್ರದ ಮಹಾರಾಜರ ಕಿವಿಗೂ ಮುಟ್ಟುತ್ತೆ. ವಿದ್ಯಾಕ್ಷೇತ್ರದಲ್ಲಿ ಅಪರೂಪದ ಸಾಧನೆ ಮಾಡಿದ ಈ ಮಗುವಿಗೆ ಪ್ರೋತ್ಸಾಹ ನೀಡಲೇಬೇಕು ಅಂತ ಸ್ವತಃ ತಾವೇ ಮುಂದಾಗಿ ಅವರನ್ನು ಅರಮನೆ ಕರೀತಾರೆ. ಮಹಾರಾಜರು ಚಿತ್ತೈಸುತ್ತಿದ್ದಾರೆ, ಎಲ್ಲರೂ ಎದ್ದು ನಿಲ್ಬೇಕು. ಮಂತ್ರಿ, ನಮ್ಮ ಶ್ರೀಕರ್ ಶಹರದ ಶಾಲೆಯಲ್ಲಿ ಓದಿ ಸಾಧನೆ ಮಾಡಿರೋ ಹುಡುಗ ದೀನದಯಾಳನ ಪ್ರತಿಭೆಯನ್ನು ಗುರುತಿಸಿ ನಮ್ಮ ಮಹಾರಾಜರು 250 ರೂಪಾಯಿ ನಗದು ಬಹುಮಾನ, 2 ಸುವರ್ಣ ಪದಕಗಳು ಮತ್ತು 10 ರೂಪಾಯಿ ಮಾಸಿಕ ವೇತನವನ್ನು ಪುರಸ್ಕಾರವಾಗಿ ನೀಡಿ ಆಶೀರ್ವಾದ ಮಾಡ್ತಿದ್ದಾರೆ. ಬಾಲಕ ದೀನ್ ದಯಾಳ್ ಮುಂದೆ ಬರಬೇಕು. ಬಾಲಕ ದೀನ್ ದಯಾಳ್ ಮಹಾರಾಜರ ಮುಂದೆ ಹೋಗಿ ಪ್ರಶಸ್ತಿ ಪಡೆದು ಅವರಿಗೆ ನಮಸ್ಕಾರ ಮಾಡ್ತಾರೆ. ಅಂದು ಸಿಕ್ಕ ಮನ್ನಣೆ ಬಾಲಕ ದೀನದಯಾಳನನ್ನು ಕಲ್ಪವೃಕ್ಷದಂತೆ ಬೆಳೆಸುತ್ತೆ. ಮುಂದೆ ಅವನ ಉನ್ನತ ಶಿಕ್ಷಣಕ್ಕಾಗಿ ಕಾನಪುರದ ಸನಾತನ ಧರ್ಮ ಮಹಾವಿಶ್ವವಿದ್ಯಾಲಯವನ್ನು ಪ್ರವೇಶಿಸ್ತಾನೆ. ಕಾಲೇಜಿನ ತ್ರೈಮಾಸಿಕ ಪರೀಕ್ಷೆಯಲ್ಲೂ ಪ್ರಥಮ ಸ್ಥಾನವೇ. ಆದರೆ ಅಂದು ದೀನದಯಾಳ್ ಮುಖದಲ್ಲಿ ಯಾಕೋ ಸಂತೋಷ ಇರಲಿಲ್ಲ. ಕಾರಣ, ಅವನ ಸಹಪಾಠಿಗಳೆಲ್ಲ ಶೂನ್ಯ ಅಂಕ ಗಳಿಸಿದರು. ಗೆಳೆಯರು ಉತ್ತಮ ಮಾರ್ಕ್ಸ್ ಗಳಿಸಿದರೆ ಸಂತೋಷ ಆಗುತ್ತೆ, ಆದರೆ ಶೂನ್ಯ ಗಳಿಸಿದ್ರೆ ಅದಕ್ಕಿಂತ ದುಃಖ ಆಗುತ್ತೆ. ಇದೇ ಥರ ಸಂದರ್ಭ ಬೇರೆ ಯಾವುದೋ ಫಿಲಮಲ್ಲಿ ನೀವು ನೋಡಿದಂಗೆ ನೆನಪಾಗಲ್ಲ. ಹೀಗೆ ಓದಿನಲ್ಲಿ ಹಿಂದುಳಿದ ಸಹಪಾಠಿಗಳನ್ನು ಸರಿ ಮಾಡಬೇಕು ಅಂತ ಅವರು ತಮ್ಮೊಟ್ಟಿಗೆ ಸೇರಿಸಿಕೊಂಡು ಒಂದು ಅಸೋಸಿಯೇಷನ್ ಶುರು ಮಾಡ್ತಾರೆ. ಅದೇ ಝೀರೋ ಅಸೋಸಿಯೇಷನ್. 0 ಮಾರ್ಕ್ಸ್ ತೆಗೆದವರಿಗೋಸ್ಕರ ಝೀರೋ ಅಸೋಸಿಯೇಷನ್. ಸಹಪಾಠಿಗಳೊಂದಿಗೆ ತಾವೂ ಅದರ ಸದಸ್ಯರಾಗಿ ಅವರ ಜೊತೆಯಲ್ಲೇ ಓದಿ ಅವರಿಗೆ ಪಾಠಗಳನ್ನು ಹೇಳಿಕೊಡೋದಕ್ಕೆ ಶುರು ಮಾಡ್ತಾರೆ. ಇದರ ಫಲಿತಾಂಶ ಝೀರೋ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳ ಜೊತೆ ಉತ್ತೀರ್ಣರಾಗ್ತಾರೆ. ಇದು ದೀನದಯಾಳರ ಬಾಲ್ಯ ಕೌಮಾರ ಜೀವನದ ಅತ್ಯಂತ ಪ್ರಮುಖವಾದ ಘಟ್ಟ. 1938ರ ಸಂಕ್ರಾಂತಿಯ ದಿನ ನಾಗಪುರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆ ಪ್ರಾರಂಭವಾದ ದಿನ. ಇಲ್ಲಿ ಒಬ್ಬರು ಪಾತ್ರ ಬರ್ತಾರೆ, ಹೆಡ್ಗೇವಾರರು RSSನ ಶುರು ಮಾಡಿದಂಥದ್ದು ದೃಶ್ಯ. ಕಚೇರಿಯಲ್ಲಿ ಹೆಡ್ಗೇವಾರರು ಬರ್ತಾರೆ. ಎಲ್ಲರ ಗಮನ ಆಗ್ತಾ ಹೋಗುತ್ತೆ. ಹೆಡ್ಗೇವಾರರು ಕುರ್ಚಿ ಮೇಲೆ ಕೂತಿದ್ದಾರೆ. ಅಲ್ಲೇ ಸಂಘಿ ಹುಡುಗರು ಅವ್ರ ಹತ್ರ ಬಂದು ಒಂದೇ ಮಾತ್ರ ಅಂತ ಕೈ ಮುಗಿದು ನಿಂತ್ಕೊಳ್ತಾರೆ.
ಅಡಿಗೆವಾರ. ವಂದೇ ಮಾತರಂ. ಇದು ಸಂಘದ ಅತ್ಯಂತ ಪ್ರಮುಖ ಕಚೇರಿ. ರಾಷ್ಟ್ರ ನಿರ್ಮಾಣದ ಸಿದ್ಧಾಂತವನ್ನು ದೇಶದ ಮನೆ ಮನೆಗೂ ತಲುಪಿಸುವ ಕೆಲಸಕ್ಕೆ ಇಲ್ಲಿಂದ ಹೊಸ ಚೈತನ್ಯ ಸಿಗಬೇಕಾಗಿದೆ. ಹುಡುಗ ಅಡಿಗೆವಾರ್ಜಿ, ಆಂಗ್ಲರು ನಡೆಸ್ತಿರೋ ಈ ಚುನಾವಣೆಗಳ ಬಗ್ಗೆ ಜನರಿಗೆ ಆಸಕ್ತಿನೇ ಇಲ್ಲ. ಅಡಿಗೆವಾರ: ಹೌದು, ತಮ್ಮ ಕಷ್ಟದಿಂದಲೇ ಮೇಲೇಳೋಕ್ಕೆ ಆಗದೇ ಇರೋ ಜನ ಇವರು. ಅಂಥವರ ನೇತೃತ್ವದಲ್ಲಿ ಈ ಜನಕ್ಕೆ ನಂಬಿಕೆ ಎಲ್ಲಿಂದ ಬರಬೇಕು? ನಾವು ಸಂಘದವರು, ನಮ್ಮ ಉದ್ದೇಶ ಸಂಘಟನೆ. ನಾವು ಚುನಾವಣೆಗಳಿಂದ ದೂರ ಉಳಿಬೇಕು. ದೀನ್ ದಯಾಳ್: ಆದರೆ ಹೆಡ್ಗೆವಾರ್ಜಿ, ಹೆಡ್ಗೆವಾರರು ದೀನ್ ದಯಾಳರನ್ನ ನೋಡಿದ್ದು ಅದೇ ಮೊದಲನೇ ಸಲ. ಈ ಹುಡುಗ ಯಾರು? ನಮ್ಮ ಹೆಡ್ಗೆವಾರ್ಜಿ ಈತ ದೀನ್ ದಯಾಳ್, ಪದವಿ ವಿದ್ಯಾರ್ಥಿ, ಸಂಘಕ್ಕೆ ಹೊಸಬ. ಹೆಡ್ಗೆವಾರ್: ಆ ಯುವಕನ ತೇಜಸ್ಸನ್ನು ಕಂಡು ಸಂತೋಷ ಆಗುತ್ತೆ. ದೀನ್ ದಯಾಳ್, ನಿನ್ನ ಮನಸ್ಸಲ್ಲಿ ಏನಿದೆ ನಿರ್ಭೀತವಾಗಿ ಹೇಳು, ಪರವಾಗಿಲ್ಲ. ದೀನ್ ದಯಾಳ್: ಹೆಡ್ಗೆವಾರ್ಜಿ, ನನ್ನ ಅಭಿಪ್ರಾಯದಲ್ಲಿ ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಜನ ಪಾಲ್ಗೊಂಡಾಗ ಮಾತ್ರವೇ ದೇಶಕ್ಕೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಅನ್ನೋದರ ಅರಿವು ಅವರಿಗೆ ಮೂಡೋದು. ಹೊರಗಿನವರನ್ನು ಹೊರಗಿಡಬೇಕಾದಾಗ ವ್ಯವಸ್ಥೆಯ ಒಳಗೆ ದೇಶದ ಒಳಗಿನ ಜನ ಇರಬೇಕಾಗುತ್ತೆ. ಹೆಡ್ಗೆವಾರ್ಜಿ. ಹೆಡ್ಗೆವಾರರು ಒಂದು ಕ್ಷಣ ಆಲೋಚಿಸ್ತಾರೆ. ತಮ್ಮ ಚೀಲ ಎತ್ಕೊಂಡು ಹೊರಡ್ತಾರೆ. 2 ಹೆಜ್ಜೆ ಇಟ್ಟು ಏನೋ ಯೋಚನೆ ಮಾಡಿ ಹಿಂದೆ ತಿರುಗಿ ನೋಡ್ತಾರೆ. ಒಂದು ಸತಿ ಮುಗುಳ್ನಕ್ಕು, ನೀ ಹೇಳಿದ್ದು ಸರಿಯಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ನಡೀಲಿ. ಆದರೆ ಸ್ವಯಂ ಸೇವಕ ಸಂಘ ರಾಜಕೀಯದಿಂದ ಯಾವತ್ತಿಗೂ ದೂರನೇ ಇರುತ್ತೆ, ನೆನಪಿರುತ್ತೆ. ಆಗಲಿ ಹೆಡ್ಗೆವಾರ್ಜಿ. ಹೆಡ್ಗೆವಾರ ಮನಸ್ಸಿನಲ್ಲಿ ನೆನ್ಕೊತಾರೆ. ಸ್ವಾಗತ. ತಾಯಿ ಭಾರತಿ, ನಿನ್ನ ಮಣ್ಣಿನ ಸತ್ವ ಹುಡುಗಿಲ್ಲ ಅನ್ನೋ ಮನವರಿಕೆ ಈ ಹುಡುಗನ್ನ ನೋಡಿ ನನಗೆ ಆಯಿತು ತಾಯಿ. ನಿನ್ನ ಮಹಿಮೆ ಅಪಾರ. ವಂದೇ ಮಾತರಂ. ಮುಂದಿನ ವಿಷಯ. ಸಂಘದ ಪರಿಚಯದಿಂದ ದೀನ ದಯಾಳರ ಹೃದಯದಲ್ಲಿ ಧೈರ್ಯ ಕಮಲ ಅರಳಿತು. 10 ಹಲವು ಸವಾಲುಗಳನ್ನು ಎದುರಿಸ್ತಲೇ MA ಪದವಿ ಪಡೆದು ಕೀರ್ತಿವಂತರಾಗ್ತಾರೆ. ಜೀವನದ ಈ ಘಟ್ಟದಲ್ಲಿ ಭವ್ಯವಾದ ಭವಿಷ್ಯ ಅವರನ್ನು ಆರಿಸ್ಕೊಂಡು ಬಂದಿರುತ್ತೆ. ಒಂದು ಕಡೆ 250 ರೂಪಾಯಿ ವೇತನದ ಶಾಲಾ ಮುಖ್ಯೋಪಾಧ್ಯಾಯರ ಕೆಲಸ ಅವರಿಗಾಗಿ ಕಾದಿತ್ತು. ಮತ್ತೊಂದೆಡೆ ವಂಶದ ಏಕೈಕ ಕುಡಿಯಾಗಿದ್ದ ದೀನದಯಾಳರು ತಮ್ಮ ವಂಶವನ್ನು ಮುಂದೆ ನಡೆಸ್ಕೊಳ್ಬೇಕು, ಇದು ಅವರ ಆಪ್ತೇಷ್ಟರ ಆಸೆಯಾಗಿತ್ತು. ಆದರೆ ಎಲ್ಲರಂತೆ ಸಾಮಾನ್ಯ ಜೀವನ ನಡೆಸೋ ವಿಚಾರವನ್ನು ಬಿಟ್ಟಿದ್ದ ದೀನದಯಾಳರ ಗುರಿ ಬೇರೆಯೇ ಇತ್ತು. ದೀನದಯಾಳರು ತಮ್ಮ ಮನದ ಇಂಗಿತವನ್ನು ಮಾವ ಶ್ಯಾಮನಾರಾಯಣ ಮಿಶ್ರ ಅವರಿಗೆ ಪತ್ರ ಮುಖೇನ ತಲುಪಿಸ್ತಾರೆ. ಶ್ಯಾಮನಾರಾಯಣರು ಮನೆಯಲ್ಲಿ ಲೆಕ್ಕಪತ್ರ ನೋಡ್ತಾ ಕೂತಿರ್ತಾರೆ. ಪೋಸ್ಟ್ಮನ್ ಬರ್ತಾರೆ. ಪೋಸ್ಟ್ಮನ್: ಶ್ಯಾಮನಾರಾಯಣಜಿ, ನಿಮಗೆ ಪತ್ರ ಬಂದಿದೆ. ಎಲ್ಲಿಂದ? ಲಕ್ನೋ. ಓ, ನಮ್ಮ ದೀನ್ ದಯಾಳನ ಪತ್ರ. ಕೊಡಿ. ಸಂತೋಷದಿಂದ ಪತ್ರ ಓದಕ್ಕೆ ಶುರು ಮಾಡ್ತಾರೆ. ಶ್ರೀಯುತ ಮಾಮಾಜಿಯವರೇ, ಸಾದರ ಪ್ರಣಾಮಗಳು. ನಿಮ್ಮ ಪತ್ರ ತಲುಪಿದೆ. ದೇವಿ ಕಾಯಿಲೆ ಬಗ್ಗೆ ತಿಳಿದು ತುಂಬ ಬೇಜಾರಾಯಿತು. ನೀವು ನಿಮ್ಮ ಕಾಗದದಲ್ಲಿ ಬರೆದಿರೋದೆಲ್ಲ ಸರಿಯಾಗೇ ಇದೆ. ಅದಕ್ಕೆ ಏನು ಉತ್ತರ ಕೊಡಬೇಕೋ ನನಗೆ ಗೊತ್ತಾಗ್ತಿಲ್ಲ. ನಿಮ್ಮ ಪತ್ರ ಕೈ ಸೇರಿದಾಗಿನಿಂದ ನನ್ನ ಮನಸ್ಸಿನಲ್ಲಿ ಭಾವನೆಗೂ ತರ್ಕಕ್ಕೂ ನಡುವೆ ಭೀಕರ ದ್ವಂದ್ವ ಯುದ್ಧನೇ ಶುರುವಾಗಿಬಿಟ್ಟಿದೆ. ಒಂದು ಕಡೆ ಮೋಹ ಮಮತೆಗಳ ಸೆಳೆತ, ಮತ್ತೊಂದೆಡೆ ನಮ್ಮ ಪೂರ್ವಜರ ಅತೃಪ್ತ ಆತ್ಮಗಳ ಕರೆಯ ಮೊರೆತ. ಮಾಮಾಜಿ, ನೀವು ಸೂಚಿಸಿದಂತೆ ಶಾಲೆಯಲ್ಲಿ ನೌಕರಿಗೆ ಸೇರೋದಕ್ಕೆ ಲಕ್ನೋಗೆ ಬಂದ ನನಗೆ
ಇಂದಿನ ಪರಿಸ್ಥಿತಿ ಅರಿವಾಯಿತು. ಮುಂದಿನ ಅಗಾಧ ಕಾರ್ಯಕ್ಷೇತ್ರದ ಮನವರಿಕೆ ಕೂಡ ಆಯಿತು. ಸಂಘದ ಸ್ವಯಂ ಸೇವಕನಿಗೆ ದೇಶ ಸೇವೆ, ಸಮಾಜ ಸೇವೆಯೇ ಎಲ್ಲಕ್ಕಿಂತ ಮುಖ್ಯ, ಆನಂತರವೇ ಸ್ವಂತ ಕೆಲಸ. ಮಾಮಾಜಿ, ಮೈಮರೆತ ಹಿಂದೂ ಸಮಾಜದಲ್ಲಿ ಕಾರ್ಯಕರ್ತರಿಗೆ ಬಹಳ ಕೊರತೆ ಇದೆ. ಸಂಘ ಕಾರ್ಯಕ್ಕಾಗಿ ನಾನು ಒಬ್ಬನೇ ಅಲ್ಲ, 300ಕ್ಕೂ ಹೆಚ್ಚು ಜನ ಟೊಂಕ ಕಟ್ಟಿ ನಿಂತಿದ್ದಾರೆ. ಅವರೆಲ್ಲರೂ ವಿದ್ಯಾವಂತರು, ಒಳ್ಳೆ ಮನೆತನದವರು. ಇಷ್ಟೊಂದು ಜನ ಸಮಾಜ ಕಾರ್ಯಕ್ಕೆಂದೇ ಜೀವನ ಮುಡುಪಾಗಿಟ್ಟಿರೋದು ಹೀಗೆ. ಸಮಾಜ ಪ್ರಗತಿ ಹೊಂದದೆ ವ್ಯಕ್ತಿ ಪ್ರಗತಿ ಸಾಧ್ಯ ಇಲ್ಲ ಅನ್ನೋದಕ್ಕೆ. ಸಂಘ ಅಹಿಂಸಾವಾದಿನೂ ಅಲ್ಲ, ಹಿಂಸಾವಾದಿನೂ ಅಲ್ಲ. ಹಿಂದೂಸ್ತಾನದ ಪ್ರತಿಯೊಬ್ಬ ವ್ಯಕ್ತಿ ವಾಸ್ತವಿಕ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದೆಯೇ? ಹಿಂದೂ ಸಮಾಜದ ಘನತೆ ಗೌರವಗಳನ್ನು ಮಣ್ಣುಪಾಡು ಮಾಡೋದಕ್ಕೆ ಇತರರಿಗೆ ಒಂದು ಕ್ಷಣ ಸಾಕು. ಕಾರಣ, ಹಿಂದೂ ಸಮಾಜ ದುರ್ಬಲವಾಗಿದೆ, ಸತ್ವಹೀನವಾಗಿದೆ. ಇಲ್ಲಿ ಪ್ರತಿಯೊಬ್ಬನೂ ಸದಾ ಸ್ವಾರ್ಥ ನಿರತನಾಗಿದ್ದಾನೆ. ದಿನ ಉರುಳುತ್ತಾ ಇದ್ದಂಗೆ ಈ ಸಮಾಜ ಹೆಚ್ಚು ಹೆಚ್ಚು ಅಸಂಘಟಿತ ಮತ್ತು ಬಲಹೀನ ಆಗ್ತಾನೆ ಹೋಗ್ತಾ ಇದೆ. ಅನೈಕ್ಯತೆಯೇ ಹಿಂದೂ ಸಮಾಜದ ಪತನಕ್ಕೆ ಕಾರಣ. ಆದ್ದರಿಂದ ಸಂಘಟನೆ ಒಂದೇ ಸಂಘದ ಗುರಿ. ಮಾಮಾಜಿ, ಆ ಭಗವಂತನ ಕೃಪೆ ನಮ್ಮ ಕುಟುಂಬದ ಮೇಲಿದೆ. ಹಾಗಾಗಿ ದೇಶ ಸೇವೆಗಾಗಿ ನನ್ನ ಕುಟುಂಬ ಒಬ್ಬನನ್ನಾದರೂ ಕೊಡೋದು ಬೇಡವೇ? ಯಾವ ಸಮಾಜದ ರಕ್ಷಣೆಗೋಸ್ಕರ, ಪೋಷಣೆಗೋಸ್ಕರ ರಾಮ ವನವಾಸ ಮಾಡಿದನೋ, ಕೃಷ್ಣನು ಅಸಂಖ್ಯವ ಕಷ್ಟ ನಷ್ಟಗಳನ್ನು ಅನುಭವಿಸಿದನೋ, ರಾಣಾ ಪ್ರತಾಪನು ಕಾಡು ಮೇಡುಗಳಲ್ಲಿ ಅಲೆದಾಡಿದನೋ, ಗುರು ಗೋವಿಂದ ಸಿಂಹನು ತನ್ನಿಬ್ಬರು ಚಿಕ್ಕ ಮಕ್ಕಳ ಜೀವಂತ ಸಮಾಧಿಯನ್ನೇ ತಾಳಿಕೊಂಡನೋ, ಅದಕ್ಕಾಗಿ ನಾವು ನಮ್ಮ ಕೆಲವೊಂದು ವ್ಯಕ್ತಿಗತ ಆಸೆಗಳನ್ನು ತ್ಯಜಿಸಕ್ಕಾಗಲ್ವ? ಇಂದು ಈ ಸಮಾಜ ವಿನಮ್ರವಾಗಿ ನಮ್ಮ ಸೇವೆ ಅಪೇಕ್ಷೆ ಮಾಡ್ತಾ ಇದೆ. ನಾವು ಅದರ ಬೇಡಿಕೆ ಅಲಕ್ಷಿಸಿದ್ದೇ ಆದರೆ ನಾವು ಇಚ್ಛಿಸಲಿ ಬಿಡಲಿ, ನಾವು ಪ್ರೀತಿಸುವ ಸಮಸ್ತ ವಸ್ತುಗಳನ್ನು ನಾಳೆ ಕಳೆದುಕೊಳ್ಳಬೇಕಾದ ದಿನ ಬಂದೇ ಬರುತ್ತೆ. ಈ ಕಾರ್ಯದ ಮಹತ್ವ ಅರಿತು ತಮ್ಮ ಏಕಮಾತ್ರ ಪುತ್ರರನ್ನು ನೀಡಿರುವಂಥ ಎಷ್ಟೋ ಜನ ಇದ್ದಾರೆ. 3 ಮಕ್ಕಳಿರುವ ನೀವೇ ಪುಣ್ಯವಂತರು. ಓರ್ವನನ್ನಾದರೂ ಸಮಾಜಕ್ಕಾಗಿ ಕೊಡಲಾರಿರ? ನೀವು ಇಲ್ಲ ಅನ್ನೋದಿಲ್ಲ ಅಂತ ನಾನು ಬಲ್ಲೆ. ಉಳಿದೆಲ್ಲ ಕುಶಲ. ನಿಮ್ಮ ಸೋದರಳಿಯ ದಿನ. ಪತ್ರವನ್ನು ಮಡಚಿಟ್ಟ ಶ್ಯಾಮನಾರಾಯಣ ಮಿಶ್ರಾ ಕಣ್ಣಡಿಸಿಕೊಂಡು. ಸ್ಥಳ ಉತ್ತರ ಪ್ರದೇಶ. ಮುಂದಿನ ದೃಶ್ಯ. ಯುವಕ ಘನಶ್ಯಾಮ ವೇದಿಕೆ ಮಧ್ಯದಲ್ಲಿ ಚಿಂತಿಸುತ್ತಾ ಕೂತಿರ್ತಾನೆ. ದೀನದಯಾಳರು ಬಂದು ಅವನ ಹೆಗಲ ಮೇಲೆ ಕೈ ಇಡ್ತಾರೆ. ಘನಶ್ಯಾಮ ದೀನದಯಾಳರನ್ನು ನೋಡಿ ಆಶ್ಚರ್ಯ. ದೀನದಯಾಳ್ಜಿ ಒಂದೇ ಮಾತ್ರ. ಏನಪ್ಪ ಘನಶ್ಯಾಮ, ಸಂಘದ ಕೆಲಸ ಚೆನ್ನಾಗಿ ನಡೀತಿದೆಯಾ? ನೋಡೋಣ ಅಂತ ಈ ಊರಿಗೆ ಬಂದೆ. ನೀನು ನೋಡಿದ್ರೆ ಹೀಗೆ ಸುಮ್ಮನೆ ಕೂತಿದೆಯಲ್ಲ? ಸುಮ್ಮನೆ ಕೂತಿಲ್ಲ ದೀನದಯಾಳ್ಜಿ, ಚಿಂತೆಯಲ್ಲಿ ಕೂತಿದ್ದೀನಿ. ಯಾಕಪ್ಪ, ಆದರೆ ಚಿಂತೆ ಮಾತ್ರ ಮಾಡ್ತಾ ಕೂತ್ರೆ ಆಗೋದಿಲ್ಲ ಕಣೋ. ಇದು ಉತ್ತರ ಪ್ರದೇಶದ ಬಹು ಮುಖ್ಯವಾದ ಗ್ರಾಮ. ದಾರಿ ಹುಡುಕಬೇಕು, ದೊಡ್ಡ ಜನಸಂಖ್ಯೆ, ವ್ಯಾಪಾರ ಕೇಂದ್ರ ಇರೋ ಜಾಗ, ಜೊತೆಗೆ ರೈಲ್ವೆ ಜಂಕ್ಷನ್ ಕೂಡ ಇದೆ ಈ ಊರಲ್ಲಿ. ಇಂಥ ಜಾಗದಲ್ಲಿ ನಮ್ಮ ಶಾಖೆ ಸ್ಥಾಪಿಸಿದರೆ ಪ್ರಚಾರ ಕಾರ್ಯಕ್ಕೆ ದೊಡ್ಡ ಚೈತನ್ಯ ತುಂಬಿದಂಗಾಗುತ್ತೆ. ನೀನು ಜನರನ್ನು ಸಂಪರ್ಕ ಮಾಡದೆ ಹೀಗೆ ಸುಮ್ಮನೆ ವ್ಯರ್ಥ ಕಾಲ ಹರಣ ಮಾಡ್ತಿದ್ದೀಯಾ? ಘನಶ್ಯಾಮ, ಜನ ಸಂಪರ್ಕ, ಅದನ್ನು ಮಾಡೋಕ್ಕೆ ಅವರು ನಮ್ಮನ್ನು ಹತ್ರ ಸೇರಿಸಿದ್ರೆ ತಾನೆ ಅದು ಸರಿ. ಅದು ಯಾಕೆ? ಸಂಘದ ಉದ್ದೇಶ ಸ್ಪಷ್ಟವಾಗಿದೆ. ನಾವೇನೂ ಜನರ ಮನದಲ್ಲಿ ವಿಷ ಬೀಜ ಬಿತ್ತಕ್ಕೆ ಬಂದಿಲ್ವಲ್ಲ. ಕಾನೂನು ವಿರುದ್ಧವಾದ ಯಾವ ಕೆಲಸನೂ ನಾವು ಮಾಡಲ್ಲ. ಅಂಥದ್ರಲ್ಲಿ ಜನ ಯಾಕೆ ನಮ್ಮನ್ನು ಹತ್ರ ಸೇರಿಸಲ್ಲ? ಘನಶ್ಯಾಮ, ಕಾರಣ ಒಬ್ಬ ಜಡೆಯ ಆ ಊರಿನ ಜನರೆಲ್ಲ ಅವನ ಮುಂದೆ ಗಡಗಡ ಅಂತ ನಡಕ್ತಾರೆ. ಸಂಘದ ಹೆಸರು ಕೇಳಿದ್ರೆ ಸಾಕು ಫಟಕ್ ಅಂತ ಸಿಟ್ಟಿಗೆ ಬಂದ್ಬಿಡ್ತಾರೆ. ಹಿಂದೆ ಅಷ್ಟೇ ತಾನೇ. ಸಮಸ್ಯೆಯ ಮೂಲ ಏನು ಅಂತ ತಿಳಿಯೋಣ ನಡಿ.
ದೀನದಯಾಳ್ಜಿ ಬೇಡ, ಇದರಲ್ಲಿ ತುಂಬ ಅಪಾಯ ಇದೆ. ನೀನು ನಡಿಯಪ್ಪ ಸುಮ್ಮನೆ. ಮುಂದಿನ ದೃಶ್ಯ, ಊರಿನ ಗೂಂಡ ಏಕಾಂಬರ ಕುರ್ಚಿ ಮೇಲೆ ಕೂತಿದ್ದಾನೆ. ಕೈಲಿ ಒಂದು ವೃತ್ತಪತ್ರಿಕೆ ಇದೆ, ಸುತ್ತಲೂ 4 ಆಳುಗಳು ಕೂತ್ಕೊಂಡಿದ್ದಾರೆ. ದೀನದಯಾಳರು ಮತ್ತು ಘನಶ್ಯಾಮ ಇಬ್ಬರು ಅಲ್ಲಿ ಬರ್ತಾರೆ. ದೀನದಯಾಳ್ಜಿ ಅವನು ಬಂದಿದ್ದ ಪರಿಚಯ ಹೇಳ್ತಾರೆ. ಆ ಆಳು ಸಿಟ್ಟಿಂದ ನೋಡಿ ಏಕಾಂಬರನ ಹತ್ರ ಹೋಗಿ ಏನೋ ಒಂದು ವಿಷಯ ತಿಳಿಸ್ತಾರೆ. ಏಕಾಂಬರನ ಕಣ್ಣು ಕೆಂಪಗಾಗಿ ರೋಷದಿಂದ ದೀನದಯಾಳರ ಕಡೆ ನೋಡ್ತಾನೆ. ತಕ್ಷಣ ಘನಶ್ಯಾಮ ಪಕ್ಕದಲ್ಲಿದ್ದವನು ಗಡಗಡ ಅನ್ನೋದಕ್ಕೆ ಶುರು ಮಾಡ್ತಾನೆ. ದೀನದಯಾಳರು ಅವ್ರಿಗೆ ಸಮಾಧಾನ ಹೇಳಿ ಅವರೊಬ್ಬರೇ ಏಕಾಂಬರನ ಹತ್ರ ಬರ್ತಾರೆ. ದೀನದಯಾಳರು, ನಮಸ್ಕಾರ, ನೀವು ಈ ಊರಿನ ಸರಪಂಚರು ಇರಬಹುದು, ಅದಕ್ಕೆ ಭೇಟಿ ಮಾಡೋಕ್ಕೆ ಅಂತ ಬಂದ್ವಿ. ಆಳು, ಸರಪಂಚರಲ್ಲ ಏಕಾಂಬರಜಿ, ನಮ್ಮ ಊರಿನ ಮಹಾರಾಜರು. ಸರಿ, ಮಹಾರಾಜರನ್ನೇ ಮಾತಾಡ್ಸಕ್ಕೆ ಅಂತ ಬಂದ್ವಿ. ಗೊತ್ತಿಲ್ವೇನೋ, ಅವರ ನಿಮ್ಮ ಜನರ ಹತ್ರ ಮಾತಾಡಲ್ಲ. ಯಾರು ಈ ವಿಷಯ ಹೇಳಿಲ್ವಾ ನಿಮಗೆ? ನಮ್ಮ ಜನ ಯಾರು? ಏಕಾಂಬರ್ಜಿ ಕೂಡ ನಮ್ಮ ಜನನೇ, ಅದಕ್ಕೆ ನಾವು ಮಾತಾಡ್ಸಕ್ಕೆ ಬಂದಿದ್ದು. ಆ ಆಳುಗಳಿಗೆ ಆಶ್ಚರ್ಯ ಆಗುತ್ತೆ. ಏಕಾಂಬರ ಆಳುಗಳಿಗೆ ಅಂತ, ಏಯ್ ನಿಲ್ಲಿಸ್ರ, ಏನ ನೀವು ನಮ್ಮ ಜಾತಿಗೆ ಸೇರಿದವ್ರ? ಅದು ಹೇಗ್ರಿ? ಆ ಕಾರಣವಲ್ಲ. ಏಕಾಂಬರ್ಜಿ, ದೇಶ ಸ್ವಾತಂತ್ರ್ಯ ಪಡೆಯುವ ಹೊಸ್ತಿಲಲ್ಲಿ ನಿಂತಿದೆ. ಇಡೀ ಸ್ವತಂತ್ರ ಭಾರತವೇ ಒಂದಾಗ್ತಿರುವಾಗ ನಾವೆಲ್ಲರೂ ಒಂದೇ ತಾನೇ? ಏಕಾಂಬರನ ಕೋಪ ಬರುತ್ತೆ. ಹೇಗ್ರಿ ನಾವೆಲ್ಲ ಒಂದು? ಹಳ್ಳಿ ಜನ ನಾವು, ಮುಗ್ಧರು. ನಮ್ಮ ರಕ್ತ ಹೀರೋಕೆ ಬರ್ತಾರೆ ಈ ರಾಜಕಾರಣಿಗಳು. ನೋಡಿ, ಈ ದೇಹದಲ್ಲಿ ಉಸಿರಿರೋ ತನಕ ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನಾನು ಏಕಾಂಬರ, ನಾನು ಇದಕ್ಕೆಲ್ಲ ಬಿಡಲ್ಲ. ಒಂದೇ ಸಮ ಕೋಪ. ಏಕಾಂಬರ್ಜಿ, ಆದರೆ ನಾವು ರಾಜಕಾರಣಿಗಳಲ್ಲ ಸ್ವಾಮಿ. ಹಾಗಾದ್ರೆ ಇನ್ನೇನ್ರಿ? ರಾಜಕಾರಣಿಗಳಲ್ಲ ಅನ್ನೋದಾದ್ರೆ ನಿಮ್ಗೆ ಯಾಕೆ ನಮ್ಮ ಜನರು ಉಳ್ಸಾಬ್ರಿ? ಇಷ್ಟು ಜನ ಆ ಆಂಗ್ಲರ ಹಿಂಸೆ, ಇನ್ನು ಮುಂದೆ ನಿಮ್ಮ ಕಾಟ. ನೋಡಿ, ನನಗೆ ಮೊದಲೇ ಕೋಪ ಜಾಸ್ತಿ. ಸುಮ್ಮನೆ ವಾಪಸ್ ಹೊರಟೋಗಿ, ಕೈಗೆ ಸಿಕ್ಕಿದ್ರೆ ಬಿಡೋನಲ್ಲ ನಾನು. ದೀನದಯಾಳರು ವಿಚಲಿತರಾಗದೆ, ನೋಡಿ, ನಿಮ್ಮ ಈ ಕೋಪ ಸರಿಯಾದ್ದೆ, ಒಪ್ಕೋತೀನಿ. ನಿಮ್ಮನ್ನೇ ಹುಡುಕೊಂಡು ಅಷ್ಟು ದೂರದಿಂದ ಬಂದಿದ್ದೀನಿ. ಒಂದು ನಿಮಿಷ ನಾನು ಹೇಳೋ ವಿಷಯನ ಕೇಳಿಬಿಡಿ. ಅದನ್ನು ನಿಮಗೆ ಹೇಳಿ ನಾವಿಲ್ಲಿಂದ ಹೊರಟೋಗ್ತೀವಿ. ಏಕಾಂಬರ ಸುಮ್ಮನೆ ಕೂತ್ಕೊಳ್ತಾನೆ. ದೀನದಯಾಳರು, ಇಷ್ಟು ವರ್ಷ ಪರಕೀಯರು ನಮ್ಮನ್ನು ಆಳಿದ್ದೇನು? ಲೂಟಿನೇ ಮಾಡಿದ್ರು. ಸಮಾಜದಲ್ಲಿ ನಮ್ಮ ಸ್ಥಾನಮಾನ ಪ್ರತಿಷ್ಠೆಗಳ ಬಗ್ಗೆ ಜಂಬ ಕೊಚ್ಚಿಕೊಳ್ಳೋ ನಾವು ಅವರ ಎದುರಿಗೆ ಅಸಹಾಯಕರಾಗಿ ನಿಂತುಬಿಟ್ವಿ. ಇನ್ನೇನ್ರಿ ಮಾಡೋಕ್ಕೆ ಸಾಧ್ಯ? ಅವತ್ತು ನಮ್ಗೆ ಇನ್ನೇನು ಮಾಡೋಕ್ಕೆ ಸಾಧ್ಯ ಐತೆ ಹೇಳಿ? ಸಮಾಧಾನ. ನಿಮ್ಮನ್ನೇ ಕುರಿತು ಹೇಳ್ತಿದ್ದೀನಿ ಅಂತ ಯಾಕೆ ಅನ್ಕೋತೀರಿ? ನಿಮಗೆಲ್ಲ ಹೇಳಿದ್ದು ನಾನು ಇಡೀ ಸಮಾಜವನ್ನು ಸೇರಿಸಿ ಹೇಳಿದೆ. ಸ್ವಲ್ಪ ಯೋಚನೆ ಮಾಡಿ. ಇಷ್ಟು ದೀರ್ಘಕಾಲ ಹೀನರಂತೆ ಶೋಷಣೆ ಅನುಭವಿಸಿದ್ವಲ್ಲ, ಹಾಗಾದರೆ ಆ ಬ್ರಿಟಿಷ್ ದುಷ್ಟರನ್ನು ದಂಡಿಸೋದಕ್ಕೆ ಬಲಿಷ್ಠರಾದ ನಮ್ಮ ಸಮಾಜದಲ್ಲಿ ಯಾವ ಕೊರತೆ ಇತ್ತು? ಹಾಗೇನಿರಲಿಲ್ವಲ್ಲ. ಆದರೆ ಹಾಗೆ ಯಾಕೆ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ? ಯಾಕಂದರೆ ಅದನ್ನು ಮಾಡೋಕ್ಕೆ ಮುನ್ನುಗ್ಗಿದವನ ಬೆಂಬಲಕ್ಕೆ ನಿಲ್ಲೋ ಭರವಸೆಯನ್ನು ನಮ್ಮ ಸಮಾಜ ಕೊಡಲೇ ಇಲ್ಲ. ಏಕಾಂಬರನ ಕಣ್ಣು ಸ್ವಲ್ಪ ಒಂದೇ ಆಗುತ್ತೆ. ಸ್ವಾಮಿ, ಪ್ರತಿಯೊಬ್ಬರಿಗೂ ತಮ್ಮ ಸ್ವಂತ ತಲೆಯ ಮೇಲೆ ಪೆಟ್ಟು ಬಿದ್ದಾಗಲೇ ಅದರ ಅರಿವಾಗೋದು. ದೀನದಯಾಳ್, ಏಕಾಂಬರರೇ, ಇಲ್ಲಿವರೆಗೆ ನಮ್ಮ ಅಸಹಾಯಕತೆಯ ಕಾರಣ ಏನು ಗೊತ್ತೇ? ಸಂಘಟನೆಯ ಕೊರತೆ. ಅದನ್ನು ನೀಗಿಸೋದಕ್ಕಾಗೇ ಸ್ಥಾಪನೆಯಾದ ಪವಿತ್ರ ಸಂಘಟನೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾನು ಅದರ ಹೆಮ್ಮೆಯ ಸದಸ್ಯ. ಅದೆಲ್ಲ ಸರಿ, ನೀವಿಲ್ಲಿಗೆ ಬಂದಿರೋದು ಯಾಕೆ? ಅದೇ ರಾಜಕೀಯ ಪಕ್ಷದವರಾದರೆ ಸೀದಾ ವಾಪಸ್ ಹೊರಟೋಗಿ ಹೇಳ್ತಿದ್ದೀನಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಉದ್ದೇಶ ಸಂಘಟನೆ, ದೇಶ ಸೇವೆ. ಇದಕ್ಕಾಗಿ ನಾವು ಎಲ್ಲ ರೀತಿಯ ತ್ಯಾಗ ಮಾಡೋದಕ್ಕೆ ಸಿದ್ಧ.
ತ್ಯಾಗ. ಈ ಮಾತನ್ನು ನಾನು ಈವರೆಗೂ ಯಾರ ಬಾಯಲ್ಲಿ ಕೇಳೇ ಇರಲಿಲ್ಲ. ಅವರ ಆಳಿಗೆ ಹೇಳಿ ಒಂದು ಕುರ್ಚಿ ತರಿಸ್ತಾರೆ, ಕೂತ್ಕೊಳ್ಳಿ, ಹೇಳಿ ನನ್ನಿಂದ ಏನಾಗಬೇಕು. ದೀನ್ ದಯಾಳ್ ಸ್ವಾಮಿ, ನಿಮ್ಮನ್ನು ನೋಡಿದ್ರೆ ಭಗವಂತನ ಕೃಪೆ ಸಾಕಷ್ಟು ಹೊಂದಿರೋರು ಹಾಗೆ ಕಾಣ್ತೀವಿ. ನಿಮ್ಮ ಸಮಾಜಕ್ಕೆ ನೀವು ಚಿರ ಋಣಿಗಳಾಗಿರಬೇಕು ಅಂದಮೇಲೆ ದೇಶ ಸಮಾಜಗಳ ಸೇವೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಬೇಕಾದ್ದು ನಿಮ್ಮ ಧರ್ಮ ಅಲ್ಲವೇ? ಇದೊಂಥರ ನಿಮ್ಮ ಹೊಲಕ್ಕೆ ಗೊಬ್ಬರ ಹಾಕಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡಂತೆ, ಅದರಿಂದ ನಿಮಗೇ ಲಾಭ ಆಗೋದು. ಪಂಡಿತಜಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಾನು ಬರೀ ಏಕಾಂಬರ ಆಗಿದ್ದೆ. ನೋಡಿ ಹೇಳ್ತೀನಿ, ನಮ್ಮೂರಲ್ಲಿ 400 ಸಂಸಾರಗಳಿವೆ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಪ್ರಚಾರ ಮಾಡೋಕ್ಕೆ ಮನೆ ಮನೆಗೆ ಹೋಗೋಣ. ಈ ವಿಚಾರ ನನ್ನ ಮನಸ್ಸಲ್ಲೂ ಇತ್ತು. ಇಂತಹ ಒಳ್ಳೆಯ ಕೆಲಸಕ್ಕೆ ನಾನು ಸದಾ ಸಿದ್ಧ. ನೋಡಿ, ನಿಮಗೆ ಎಲ್ಲಿಗೆ ಹೋಗೋಕ್ಕಾಗಲ್ವೋ ಅಲ್ಲಿಗೆ ನನ್ನನ್ನು ಕಳಿಸಿ. ದೀನದಯಾಳರು ದೂರದಲ್ಲಿ ನಿಂತಿದ್ದ ಸಂಘದ ಹುಡುಗನಿಗೆ ಬರುವಂತೆ ಹೇಳ್ತಾರೆ. ಘನಶ್ಯಾಮ ಹತ್ತಿರ ಬಂದು ನಿಂತ್ಕೋತಾರೆ. ಏಕಾಂಬರನನ್ನು ನೋಡ್ತಾನೆ. ಘನಶ್ಯಾಮ, ಏಕಾಂಬರಜಿ, ನಿಮ್ಮ ಊಹೆ ಅಂತೆ ಇದು ಒಡಿ ಕಡಿ ಅನ್ನೋ ಕೆಲಸ ಏನೂ ಆಗಿರಲ್ಲ. ಗೊತ್ತಿರಲಿ, ನಿಮ್ಮೂರಲ್ಲಿ ಸಂಘದ ಶಾಖೆ ನಡೆಸೋದಕ್ಕೆ ಅವಕಾಶ ಕೊಡಿ. ಸದ್ಯಕ್ಕೆ ಅಷ್ಟು ಸಾಕು. ಏಕಾಂಬರ ಘನಶ್ಯಾಮನ ಹತ್ತಿರಕ್ಕೆ ಕರೆದು, ಅವತ್ತು ಏಟು ಜೋರಾಗಿ ಬಿತ್ತು ಅನ್ಸುತ್ತೆ ಅಲ್ವಾ? ಇಲ್ಲ ಬಿಡಿ, ಇಲ್ಲ ಇಲ್ಲ, ಕ್ಷಮಿಸಿಬಿಡಿ, ತಪ್ಪಾಯ್ತು. ಅಂದಹಾಗೆ ಇವತ್ತಿನ ದಿನಪತ್ರಿಕೆಯ ಮುಖ್ಯಾಂಶ ಏನು ಸ್ವಾಮಿ? ಏಕಾಂಬರ, ನನಗೆ ಓದಕ್ಕೆಲ್ಲ ಬರುತ್ತೆ ಪಂಡಿತ್ಜಿ, ನೀವೇ ಕೊಂಚ ಓದಿ ಹೇಳ್ಬಿಡಿ. ವಿಷಯ, ಯಾವುದೇ ಕೆಲಸಕ್ಕೆ ಮುಂದಾದರೂ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಕೊಳ್ಳೋದೇ ದೀನದಯಾಳರ ಜೀವನದ ವೈಶಿಷ್ಟ್ಯ. ಹಾಗಾಗಿ ಸಂಘದ ಸ್ವಯಂ ಸೇವಕರಾಗಿ ಸಂಘ ಕಾರ್ಯದಲ್ಲಿ ಮುಂದಾಳುವಾಗಿ ನಿಲ್ತಾರೆ. ರಾಷ್ಟ್ರ ಜಾಗೃತಿಗಾಗಿ ರಾಷ್ಟ್ರಧರ್ಮ ಪ್ರಕಾಶನ ಸಂಸ್ಥೆ ಶುರು ಮಾಡಿ ಅದರ ಮೂಲಕ 1948ರಲ್ಲಿ ಪಾಂಚಜನ್ಯ ವಾರಪತ್ರಿಕೆಯನ್ನು ಶುರು ಮಾಡ್ತಾರೆ. ಆದರೆ ಮೊದಲು ಆ ಪತ್ರಿಕೆಯನ್ನು ನಡೆಸೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮುದ್ರಣಾಲಯದಲ್ಲಿ ಒಂದು ದಿನ ಸಂಜೆ ದೀನದಯಾಳರು ಒದ್ದೆಯಾಗಿ ಬರ್ತಾರೆ. ಅಬ್ಬಬ್ಬಾ, ಮಳೆ, ಇನ್ನು ಕಾಯ್ತಾ ನಿಂತರೆ ಉಪಯೋಗ ಇಲ್ಲ ಅಂತ ಹಾಗೆ ಬಂದ್ಬಿಟ್ಟೆ. ದೀನದಯಾಳ್ಜಿ, ಮೊದಲೇ ಮಳೆಗಾಲ, ಹೊರಗೆ ಹೋದರೆ ಛತ್ರಿ ತಗೊಂಡು ಹೋಗಿ. ಅದು ಹಾಗಿರಲಿ, ಕಂಪೋಸಿಂಗ್ ಕೆಲಸ ಎಲ್ಲ ಮುಗೀತಾ ಹುಡುಗ? ದೀನದಯಾಳ್ಜಿ, ಯಾಕೋ ಏನೋ ಈ ಕಂಪೋಸಿಟರ್ಗಳು ತುಂಬ ಜನ ಕೆಲಸಕ್ಕೆ ಬಂದಿಲ್ಲ, ಕೆಲಸ ತುಂಬ ಜಾಸ್ತಿ ಇದೆ. ಹೇಗೆ ಮಾಡ್ತೀವೋ ಇದನ್ನೆಲ್ಲ ಮುಗಿಸೋದು ಹೇಗೋ ನನ್ನ ದಾರಿನ ತೋರಿಸಿಲ್ಲ. ಅರೆ, ಬರದೇ ಇರೋರು ಚಿಂತೆ ಮಾಡ್ತಾ ಕೂತ್ರೆ ಆಗುತ್ತೇನೋ? ಇಷ್ಟು ಮಂದಿ ನಾವೆಲ್ಲ ಇದ್ದೀವಲ್ಲ, ಬನ್ನಿ ಕೆಲಸ ಮಾಡೋಣ. ದೀನದಯಾಳರು ಚಾಪೆ ಮೇಲೆ ಹಾಕಿಸಿದ್ದ ಕಂಪೋಸಿಟರ್ ಅಕ್ಷರಗಳನ್ನು ತಗೊಂಡು ತಾವೇ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ನೋಡಿ ಅವರಿಗೆಲ್ಲ ಹುಡುಗರು ಆಶ್ಚರ್ಯ ಆಯಿತು. ದೀನದಯಾಳ್ರೆ, ನೀವು ಕಂಪೋಸಿಂಗ್ ಕೆಲಸ ಯಾವಾಗ ಕಲಿತ್ರಿ? ಕಳೆದ ವರ್ಷ ನಾವು ರಾಷ್ಟ್ರಧರ್ಮ ಪತ್ರಿಕೆ ಆರಂಭಿಸಿದ್ವಿ, ನೆನಪಿದೆಯಾ? ಆಗ ಒಬ್ಬ ಯುವಕ ಅದರ ಸಂಪಾದಕನಾಗಿದ್ದ. ಅವನ ಹೆಸರು ನಮ್ಮ ಹುಡುಗ, ನನಗೆ ಜ್ಞಾಪಕ ಇದೆ, ಅಟಲ್ ಬಿಹಾರಿ ವಾಜಪೇಯಿ. ಆ ಯುವಕನ ಶ್ರದ್ಧೆ ನನಗಿದನ್ನು ಕಲಿಸ್ತು. ಒಂಥರ ಪ್ರೇರಣೆ ಅಂತಲೇ ಅನ್ಬೋದು. ಆಗಲ್ಲ ಅನ್ನುವಂಥದ್ದು ಯಾವುದೂ ಇಲ್ಲ. ಬನ್ನಿ, ನನ್ನ ಜೊತೆ ನೀವು ಕೆಲಸಕ್ಕೆ ಶುರು ಮಾಡ್ಕೊಳ್ಳಿ. ಕೆಲಸ ಮಾಡ್ತಾ ಮಾಡ್ತಾ ಹಾಗೆ ಒಂದು ಹಾಡು ಹೇಳೋಣ. ಯದಿ ತೋರಿ ದಕ್ಷುನಿ ಕುನಾಸೆ ಏಕ್ಲ ಚಲೋ ರೇ, ಯದಿ ತೋರಿ ದಕ್ಷುನಿ ಕುನಾಸೆ ಏಕ್ಲ ಚಲೋ ರೇ, ಏಕ್ಲ ಚಲೋ ಏಕ್ಲ ಚಲೋ ಏಕ್ಲ ಚಲೋ ಏಕ್ಲ ಚಲೋ ಏಕ್ಲ ಚಲೋ ರೇ, ಏಕ್ಲ ಚಲೋ ಏಕ್ಲ ಚಲೋ
ಸಂಘದ ಶಾಖೆ. ಇಲ್ಲಿ ದೀನದಯಾಳರು ಕಾರ್ಯಕರ್ತರ ಜೊತೆ ಸಂವಾದ ನಡೆಸ್ತಿದ್ದಾರೆ. ದೇಶದ ತುಂಬೆಲ್ಲ ಯಾಕೋ ವಿಚಿತ್ರವಾದ ಕಾರುಮೋಡ ಕವಿದಿದೆ. ಮತ್ತೊಬ್ಬ ವ್ಯಕ್ತಿ ಕೈಯಲ್ಲಿ ಅಂದಿನ ದಿನಪತ್ರಿಕೆ ಹಿಡ್ಕೊಂಡು ಓಡಿ ಬರ್ತಾನೆ. ಅವನ ಮುಖದಲ್ಲಿ ಆತಂಕ ಇತ್ತು. ದೀನ್ ದಯಾಳ್ಜಿ, ಒಂದು ಕೆಟ್ಟ ಸುದ್ದಿ ಇದೆ. ಏನಾಯಿತು? ಮತದ ಆಧಾರದ ಮೇಲೆ ಪಾಕಿಸ್ತಾನ ಬೇಕು ಅನ್ನೋ ಕೂಗು ಮತ್ತಷ್ಟು ತೀವ್ರ ಸ್ವರೂಪ ಪಡೆದಿದೆ. ಅದಕ್ಕಾಗಿ ಅವರು ದೇಶದಲ್ಲೆಲ್ಲ ಗಲಭೆ ಮಾಡಿಸ್ತಾ ಇದ್ದಾರೆ, ಹಿಂಸೆಯಲ್ಲಿ ತೊಡಗಿದ್ದಾರೆ. ಈ ದಳ್ಳೂರು ಎರಡೂ ಕಡೆ ಹೊತ್ಕೊಂಡಿದೆ ದೀನ್ ದಯಾಳ್ಜಿ. ಭಾರತ ಒಂದೇ ರಾಷ್ಟ್ರ. ಸ್ವಾತಂತ್ರ್ಯಕ್ಕಾಗಿ, ಸ್ವರಾಜ್ಯಕ್ಕಾಗಿ ಹೋರಾಡಿದ ಪ್ರತಿಯೊಬ್ಬ ಏಕರಾಷ್ಟ್ರೀಯತೆಯನ್ನೇ ನಂಬಿ ಹೊರಟಿರುವಂಥ ವ್ಯಕ್ತಿ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೈಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಆಸೀತು ಹಿಮಾಚಲ ಪವಿತ್ರ ಭಾರತ ಮಾತೆಯ ಚಿತ್ರವನ್ನೇ ಅಂತಃಕರಣದಲ್ಲಿ ಹೊತ್ತು ಒಂದೇ ಮಾತರಂ ಘೋಷಣೆಗಳು ಎಲ್ಲೆಲ್ಲೂ ಮೊಳಗುತ್ತವೆ. ಅಷ್ಟರಲ್ಲಿ ಅವತ್ತಿನ ನ್ಯೂಸ್ ಪೇಪರ್ ರೀಡಿಂಗ್ನ ಒಂದೊಂದಾಗಿ ಒಬ್ಬರು ಓದ್ತಾರೆ. ಮಹಾತ್ಮ ಗಾಂಧಿ ಅವರ ಹೇಳಿಕೆ, ದೇಶ ತುಂಡರಿಸುವ ಮೊದಲು ನನ್ನನ್ನು ತುಂಡರಿಸಿ. ಸರ್ದಾರ್ ವಲ್ಲಭಭಾಯ್ ಪಟೇಲ್, ಕತ್ತಿಯಿಂದಲೇ ಎದುರಿಸ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು, ಪಾಕಿಸ್ತಾನ್ ಈಸ್ ಅ ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್. ದೀನ್ ದಯಾಳು ಕಣ್ಣರಿಸ್ಕೊಳ್ತಾ ಮುಸ್ಲಿಂ ಲೀಗಿನ ದ್ವಿರಾಷ್ಟ್ರವಾದದ ಮುಂದೆ ಕೈ ಮೇಲಾಗಿ ಪಾಕಿಸ್ತಾನವನ್ನಂಥ ಮುಸ್ಲಿಂ ದೇಶದ ನಿರ್ಮಾಣಕ್ಕೆ ಒಪ್ಪಿಗೆ ಸಿಕ್ಕೇ ಬಿಟ್ಟಿತು. ಉಳಿದ ಭಾರತದ ಆಡಳಿತ ಸೂತ್ರವನ್ನು ಈ ಕಡೆ ನಾಯಕರಿಗೆ ವಹಿಸಿಕೊಟ್ಟ ಬ್ರಿಟಿಷರು ಭಾರತದಿಂದ ಕಾಲ್ತೆಗೆದರು. ಸ್ವಾತಂತ್ರ್ಯ ಸಂಗ್ರಾಮದ ಧುರಂಧರರು ಅಧಿಕಾರಕ್ಕೆ ಬಂದ ತಕ್ಷಣ ಸಾತ್ವಿಕತೆಯನ್ನೇ ಮರೆತು ವಿಲಾಸಮಗ್ನರಾಗಿಬಿಟ್ರು. ಸ್ವರಾಜ್ಯದ ರಾಷ್ಟ್ರ ಭಾವನೆ ಈ ಹಿಂದೆ ಇದ್ದಿದ್ದು ಈಗಿರಲಿಲ್ಲ. ಅದು ಹಿಂದೆ ಸರಿಯೋದಕ್ಕೆ ಬಹುಕಾಲನೂ ಬೇಕಾಗಲೇ ಇಲ್ಲ. ಮುಂದಿನ ದೃಶ್ಯದಲ್ಲಿ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಅತ್ತಿಂದಿತ್ತ ಓಡಾಡುತ್ತಿದ್ದಾರೆ. ಅವರ ಮೊಗದಲ್ಲಿ ದಿಟ್ಟ ತೀರ್ಮಾನ ಕೈಗೊಂಡ ಲಕ್ಷಣ ಇದೆ. ಗೋಪಾಲರಾವ್ ದೇಶಮುಖ್ ಅವರು ಅಲ್ಲಿಗೆ ಬರ್ತಾರೆ. ಬಾಗಿಲು ಬಳಿ ಒಬ್ಬ ಕಾವಲುಗಾರ ನಿಂತಿದ್ದಾರೆ. ದೇಶಮುಖ್ ಅವರು, ಮುಖರ್ಜಿಯವರೇ, ರಾಷ್ಟ್ರ ಹಿತಕ್ಕಾಗಿ ನಿಮಗೆ ನೀಡಿದ್ದ ಪದವಿಯನ್ನು ಧಿಕ್ಕರಿಸಿ ಬಂದಿದ್ದೀರಲ್ಲ, ಜನಶಕ್ತಿಯನ್ನು ಕಟ್ಟೋ ಪಣ ತೊಟ್ಟಿದ್ದೀರಲ್ಲ, ಈಗ ನಿಮ್ಮ ಉಪಾಯ ಏನು? ಮುಖರ್ಜಿ, ದೇಶಮುಖರೇ, ಭಾರತೀಯ ಜನಸಂಘದ ಸ್ಥಾಪನೆಯಾಗಿ ಇನ್ನೂ 1 ವರ್ಷವೂ ಕಳೆದಿಲ್ಲ. ಆಗಲೇ ಅಧಿಕಾರದಲ್ಲಿರೋರಿಂದ ಇಷ್ಟೊಂದು ವಿರೋಧ ವ್ಯಕ್ತ ಆಗ್ತಿದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಭಾರತೀಯ ಜನಸಂಘದ ಪ್ರಥಮ ವಾರ್ಷಿಕ ಅಧಿವೇಶನ ಕಾನ್ಪುರದಲ್ಲಿ ಹಮ್ಮಿಕೊಂಡಿದ್ದೇವೆ. ಇನ್ನು ನಾವು ಸತತ ಜನಸಂಪರ್ಕದಲ್ಲಿರಬೇಕು. ದೇಶಮುಖರು, ಹಾಗೆ ಆಗಲಿ. ನಮ್ಮ ಕಾರ್ಯಕರ್ತರೆಲ್ಲ ನಿಮ್ಮೊಂದಿಗೆ ಜೊತೆಗಿದ್ದೀವಿ. ಆದರೂ ನಿಮ್ಮನ್ನು ಕಾಡ್ತಿರೋ ಯೋಚನೆ ಯಾವುದು? ದೇಶಮುಖರೇ, ಜನಸಾಮಾನ್ಯರಿಗೆ ದೇಶದ ಇಂದಿನ ನೈಜ ಚಿತ್ರಣ ಕೊಡಬೇಕಾಗಿದೆ. ಹಾಗಾಗಿ ಭಾರತೀಯ ಜನಸಂಘದ ಕಾರ್ಯಕರ್ತರ ಜೊತೆಗೆ ಒಂದಷ್ಟು ಜನ ಜ್ಞಾನಿಗಳು, ವಿಚಾರವಂತರು, ಪ್ರಖರ ವಾಗ್ಮಿಗಳು ನನಗೆ ಬೇಕು. ಅಷ್ಟೊತ್ತಿಗೆ ದೀನ್ ದಯಾಳು ಬರ್ತಾರೆ. ಒಂದೇ ಮಾತು, ನನ್ನ ಹೆಸರು ದೀನ್ ದಯಾಳ್ ಉಪಾಧ್ಯಾಯ. ಮುಂಬೈ ನಗರದ ಗಣ್ಯ ವ್ಯಕ್ತಿಗಳಲ್ಲಿ ಒಬ್ಬರಾದ ಡಾಕ್ಟರ್ ಗೋಪಾಲರಾವ್ ದೇಶಮುಖ್ ಅವರನ್ನು ಭೇಟಿ ಮಾಡೋಕ್ಕೆ ಬಂದೆ. ಓ, ಬನ್ನಿ ದೀನ್ ದಯಾಳ್ರೆ. ಇವರನ್ನು ನೋಡಿ, ಇವರು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು. ದೇಶಮುಖ್ ಅವರು ಮುಖರ್ಜಿಯವರಿಗೆ ದೀನ್ ದಯಾಳರು ಪರಿಚಯ ಮಾಡಿಕೊಡ್ತಾರೆ. ಮುಖರ್ಜಿಯವರೇ, ಇವರು ದೀನ್ ದಯಾಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು, ರಾಷ್ಟ್ರಧರ್ಮ ಪ್ರಕಾಶನದ ಸಂಚಾಲಕರು. ಅವರನ್ನು ನೋಡಿದ ತಕ್ಷಣ ಮುಖರ್ಜಿಯವರಿಗೆ ತುಂಬ ಸಂತೋಷ ಆಗುತ್ತೆ. ಅಲಭ್ಯ ಲಾಭ ದೀನ್ ದಯಾಳ್ರೆ, ನಿಮ್ಮಂಥ ಅಸಾಮಾನ್ಯ ನಾಯಕರನ್ನು ಹೀಗೆ ಭೇಟಿ ಮಾಡಿದ್ದು ನಿಜವಾಗ್ಲೂ ಅಲಭ್ಯ ಲಾಭ. ನಿಮ್ಮನ್ನು ಹೇಗೆ ಮರೆಯೋಕ್ಕೆ ಸಾಧ್ಯ? 3 ವರ್ಷಗಳ ಹಿಂದೆ ನಿಮ್ಮ ಪ್ರಕಾಶನದ ಮೇಲೆ ಸರ್ಕಾರ ಪ್ರತಿಬಂಧ ಹೇರಿತ್ತಲ್ಲ, ಆ ಸಂದರ್ಭದಲ್ಲಿ ಎಂಥ ಅಮೋಘವಾಗಿ ನೀವು ಅವರಿಗೆ ಉತ್ತರ ಕೊಟ್ಟಿದ್ರಿ. ಧನ್ಯವಾದಗಳು ಮುಖರ್ಜಿಯವರೇ, ತಾವು ಹಿರಿಯರು.
ದೀನ್ ದಯಾಳ್ ದೇಶದ ಭವಿಷ್ಯದ ಬಗ್ಗೆ ನಿಮ್ಮ ಚಿಂತನೆ ಏನು? ದೀನ್ ದಯಾಳ್ ಹೀಗೆ ಅಂತ, ಭಾರತಕ್ಕೆ ತನ್ನದೇ ಆದ ಒಂದು ಸ್ವಭಾವ ಇದೆ, ಆತ್ಮ ಇದೆ. ಆ ಆತ್ಮದ ಸಾಕ್ಷಾತ್ಕಾರವೇ ನಮ್ಮ ಗುರಿಯಾಗಬೇಕು. ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ನಾವು ಬದಲಾಯಿಸಬೇಕಾಗಿದೆ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರೇ, ನಿಮ್ಮ ವಿದ್ವತ್ತು, ವಿನಯ ಇದನ್ನೆಲ್ಲ ಕಂಡು ನಾನು ಕೃತನಿಶ್ಚಯನಾಗಿದ್ದೇನೆ. ನಿಮ್ಮಂಥ ಇನ್ನಿಬ್ಬರು ದೀನದಯಾಳ್ ಉಪಾಧ್ಯಾಯರು ನನಗೆ ಸಿಕ್ಕರೆ ಸಾಕು. ಹೇಳಿದ ಹಾಗೆ ಇಡೀ ದೇಶದ ರಾಜಕೀಯ ಚಿತ್ರಣವನ್ನೇ ನಾವು ಬದಲಾಯಿಸಬಹುದು. ಎಲ್ಲರೂ ಒಂದೇ ಮಾತು. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭಾಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತಿ ಕಿಂ. ಅರ್ಥಾತ್ ಯಾರ ಹೃದಯವು ದಯಾಪೂರ್ಣವೋ, ಮಾತು ಸತ್ಯಯುತವೋ, ದೇಹವು ಪರಹಿತಕ್ಕಾಗಿ ಸಮರ್ಪಿತವೋ ಅಂಥವರನ್ನು ಕಲಿತಾನೆ ಏನು ಮಾಡಿಯಾನು. ಈ ಸಂಸ್ಕೃತದ ಮಾತಿನಂತೆ 1952 ಡಿಸೆಂಬರ್ ತಿಂಗಳಿನಲ್ಲಿ ಕಾನ್ಪುರದಲ್ಲಿ ನಡೆದ ಪ್ರಥಮ ವಾರ್ಷಿಕ ಅಧಿವೇಶನದಲ್ಲೇ ಜನಸಂಘ ಕಾಶ್ಮೀರ ಸತ್ಯಾಗ್ರಹದ ಕಹಳೆಯನ್ನು ಊದುತ್ತೆ. ಶ್ಯಾಮಾ ಪ್ರಸಾದ್ ಮುಖರ್ಜಿಯವರೇ ಸತ್ಯಾಗ್ರಹದ ಅಗ್ರ ಸೇನಾನಿ ಆಗ್ತಾರೆ. ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಘೋಷಣೆ, ಏಕ ದೇಶ ಮೇ ದೋ ಪ್ರಧಾನ್, ದೋ ನಿಶಾನ್, ದೋ ವಿಧಾನ್, ನಹಿ ಚಲೆಂಗೆ ನಹಿ ಚಲೆಂಗೆ ನಹಿ ಚಲೆಂಗೆ. ಎಲ್ಲರೂ ಅವರ ಮಾತನ್ನು ಪುನರುಚ್ಚರಿಸ್ತಾರೆ. ಈ ಮಹತ್ತರ ಸತ್ಯಾಗ್ರಹವನ್ನು ಸಂಘಟಿಸುವ ಹೊಣೆಗಾರಿಕೆ ದೀನದಯಾಳರ ಮೇಲೆ ಬೀಳುತ್ತೆ. ಕಾಶ್ಮೀರವು ಭಾರತದ ಅವಿಭಾಜ್ಯ ಅಂಗವಾಗಿದೆ ಅನ್ನುವಂಥ ವಿಷಯವನ್ನು, ಜನಸಂಘದ ನಿಲುವಿಗೆ ವ್ಯಾಪಕ ಜನಬೆಂಬಲ ಕೂಡ ವ್ಯಕ್ತ ಆಗುತ್ತೆ. ಈ ಸತ್ಯಾಗ್ರಹ ನಡೆದ ಜಾಗ ದೆಹಲಿ ನಿರೂಪಕ. ಆದರೆ ಆ ಸಂದರ್ಭ ಬಹಳ ಕಷ್ಟ ಆಗಿತ್ತು. ಜೂನ್ 23, 1953 ಕಾಶ್ಮೀರದ ಜೈಲಿನಲ್ಲಿ ಬಂಧಿಯಾಗಿದ್ದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರು ಸಂಶಯಾಸ್ಪದ ರೀತಿಯಲ್ಲಿ ಮೃತರಾಗ್ತಾರೆ. ಈಗಷ್ಟೇ ಚಿಗುರಿ ಬೆಳೆಯುತ್ತಿದ್ದ ಭಾರತೀಯ ಜನಸಂಘವೆಂಬ ಗಿಡ ಇಷ್ಟು ದೊಡ್ಡ ಕೊಡಲಿ ಏಟು ಹೇಗೆ ತಾನೇ ಸಹಿಸಿತು? ಎಲ್ಲರೂ ಮಾತಾಡ್ಕೊತಾರೆ. ಇನ್ನು ಭಾರತೀಯ ಜನಸಂಘ ಮುಗಿದ ಹಾಗೆ. ಇನ್ನು ಭಾರತೀಯ ಜನಸಂಘದ ಹಡಗಿನಲ್ಲಿ ನಾಯಕನೂ ಇಲ್ಲ, ನಾವಿಕನೂ ಇಲ್ಲ. ಹೀಗಂತ ಎಲ್ಲರೂ ಹೀಯಾಳಿಸೋದಕ್ಕೆ ಶುರು ಮಾಡ್ತಾರೆ. ಜನಸಂಘದ ಸಭೆಗಳಲ್ಲೂ ಇದೇ ಚರ್ಚೆ. ಮುಖರ್ಜಿ ಅವ್ರ ನಂತರ ಯಾರಿದ್ದಾರೆ? ಭಾರತೀಯ ಜನಸಂಘದ ಮುಂದಿನ ನೇತಾರ ಯಾರು? ಯಾರು ಯಾರು? ವೇದಿಕೆಯ ಮಧ್ಯದಿಂದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿಯವರ ಸ್ವರೂಪ ಅನ್ನುವ ಹಾಗೆ ಒಂದು ಶಾಲು ಬಿದ್ದಿರುತ್ತೆ. ದೀನದಯಾಳರು ಅದನ್ನು ಎತ್ಕೊಂಡು ನೇರವಾಗಿ ಅದನ್ನು ಹೊತ್ಕೊಂಡು ಮಧ್ಯಕ್ಕೆ ಬಂದು ಎಲ್ಲರನ್ನ ದಿಟ್ಟಿಸಿ ನೋಡ್ತಾ ನಿಂತ್ಕೋತಾರೆ. ಎಲ್ಲರ ಮನಸ್ಸಿನಲ್ಲೂ ಏನೋ ಸಂತೋಷ. ಸೂರ್ಯೋದಯ 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 ಸೂರ್ಯೋದಯ, ರಾಷ್ಟ್ರದ ಹೆಬ್ಬಾನಿನಲ್ಲಿ ಸೂರ್ಯೋದಯ, ರಾಷ್ಟ್ರದ ಹೆಬ್ಬಾನಿನಲ್ಲಿ ಸೂರ್ಯೋದಯ. ಪಂಡಿತ ದೀನದಯಾಳ್ ಉಪಾಧ್ಯಾಯ, ಪಂಡಿತ ದೀನದಯಾಳ್ ಉಪಾಧ್ಯಾಯ, ಪಂಡಿತ ದೀನದಯಾಳ್ ಉಪಾಧ್ಯಾಯ, ಪಂಡಿತ ದೀನದಯಾಳ್ ಉಪಾಧ್ಯಾಯ. ಸೂರ್ಯೋದಯ ಸೂರ್ಯೋದಯ, ರಾಷ್ಟ್ರದ ಹೆಬ್ಬಾನಿನಲ್ಲಿ ಸೂರ್ಯೋದಯ, ರಾಷ್ಟ್ರದ ಹೆಬ್ಬಾನಿನಲ್ಲಿ ಸೂರ್ಯೋದಯ. ಪಂಡಿತ ದೀನದಯಾಳ್ ಉಪಾಧ್ಯಾಯ, ಪಂಡಿತ ದೀನದಯಾಳ್ ಉಪಾಧ್ಯಾಯ. ಹೀಗೆ ಉಪಾಧ್ಯಾಯರು ಸಂಘದ ನೇತಾರರಾಗಿ ನಿಲ್ತಾರೆ. ಒಮ್ಮೆ
ದೀನದಯಾಳರು ಹುಬ್ಬಳ್ಳಿಗೆ ಬಂದಿರ್ತಾರೆ. ಇನ್ನು ಯಾಕೆ ಹುಬ್ಬಳ್ಳಿಯ ಸದಾಶಿವ ಶೆಟ್ಟರ್ ಅವರು ಅವ್ರ ಜೊತೆಗಿರ್ತಾರೆ. ದೀನದಯಾಳರೊಂದಿಗೆ ಸದಾಶಿವಪ್ಪ ಶೆಟ್ಟರ್ ಅವರು ಅವರ ಹಿಂದೆ ಊರನ್ನೆಲ್ಲ ತೋರಿಸ್ಕೊಂಡು ಬರ್ತಾರೆ. ದೀನದಯಾಳರು ಸುತ್ತಲೂ ಏನನ್ನೋ ಗಮನಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಒಂದು ಮಾತು ಹೇಳ್ತಾರೆ, ಸದಾಶಿವಪ್ಪನವರೇ ಹೇಳಿ ಸ್ವಾಮಿ, ತಾವು ಜನಸಂಘದ ಧುರೀಣರು. ಸದಾಶಿವಪ್ಪ, ಮೈಸೂರು ವಿಧಾನಸಭೆಯಲ್ಲಿ ನಮ್ಮ ಜನಸಂಘದ ನಾಯಕರು ನೀವು. ಆ ಸಲಿಗೆಯಿಂದ ನಾನು ಗಮನಿಸಿದ ಒಂದು ಸಣ್ಣ ವಿಷಯ ನಿಮ್ಮ ಹತ್ರ ಮಾತಾಡ್ಬೋದಾ? ಅದಕ್ಕೇನಂತೆ, ಖಂಡಿತ ಹೇಳಿದ್ದೆ ಹೇಳ್ತಿ. ದಾರಿ ಉದ್ದಕ್ಕೂ ಗಮನಿಸ್ತಾ ಬಂದೆ. ಇಲ್ಲಿನ ಫಲಕಗಳೆಲ್ಲ ಆಂಗ್ಲ ಭಾಷೆಯಲ್ಲೇ ಇದೆ, ಕನ್ನಡದಲ್ಲಿ ಯಾಕಿಲ್ಲ? ಓ ಹಾಗಲ್ಲ ಸದಾಶಿವಪ್ಪ, ತಾವು ನಿಮ್ಮ ಸಹಿನ ಯಾವ ಭಾಷೆಯಲ್ಲಿ ಮಾಡ್ತೀರಾ? ಇಂಗ್ಲೀಷಲ್ಲಿ. ಅಲ್ಲಿದ್ದವರೆಲ್ಲ ಇಂಗ್ಲೀಷ್ ಅದೆಂದೂ ಆಗ್ಬೋದು. ನಮ್ಮ ಸಹಿ ಪರಭಾಷೆಯಲ್ಲಿ ಯಾಕೆ ಮಾಡಬೇಕು? ನಾವು ಸ್ವಭಾಷೆಯಲ್ಲೇ ಸಹಿ ಮಾಡಬಾರ್ದು ಯಾಕೆ? ಇದರ ಬಗ್ಗೆ ಯಾಕೆ ಯೋಚನೆ ಮಾಡಿಲ್ಲ? ಎಲ್ಲರಿಗೂ ಒಂದು ವಿಷಯ ಹೇಳ್ತೀನಿ ಕೇಳಿ. ಇಂಗ್ಲೀಷ್ ಭಾಷೆ ನಮ್ಮನ್ನು ಗುಲಾಮರನ್ನಾಗಿಸೋದಕ್ಕೆ ತಂದಂಥ ಭಾಷೆ. ಅದನ್ನು ಮೊದಲು ನಾವು ಬಿಡಬೇಕು. ನಮ್ಮ ನಿಜವಾದ ಕಾರ್ಯಕರ್ತರು ಹೇಗಿರಬೇಕಂದ್ರೆ, ಯಾವ ರಾಜ್ಯಕ್ಕೂ ಹೋದರೂ ಆ ರಾಜ್ಯದ ಸಂಸ್ಕೃತಿ, ಆ ರಾಜ್ಯದ ಭಾಷೆ ಎಲ್ಲವನ್ನು ಕಲಿತು ಅಲ್ಲಿನ ಜನರಿಗೆ ಗೌರವ ಕೊಡುವಂಥವರಾಗಬೇಕು. ಪ್ರತಿ ಭಾಷೆಯಲ್ಲೂ ಆಚಾರ, ಕ್ರಮ, ಶಿಸ್ತು ಅನ್ನೋದು ವಿಶಿಷ್ಟವಾಗಿರುತ್ತೆ. ಅದನ್ನು ನಾವೆಲ್ಲ ಕಲಿಬೇಕು. ಏನಂತೀವಿ? ಎಲ್ಲರೂ ಅದಕ್ಕೆ ಒಪ್ಪಲ್ಲ. ಇಲ್ಲಿ ಈಗ ಇಲ್ಲಿದ್ದೆ ಕನ್ನಡದ್ದೇ ಒಂದು ಹಾಡು ಹೇಳಿ ನೋಡೋಣ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸತಿ ಬಂದು ಹೋಗವ. ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ, ವಾರದಾಗ 3 ಸತಿ ಬಂದು ಹೋಗವ. ಮುಂದಿನ ದೃಶ್ಯ. ಸುಶಿಕ್ಷಿತ ತರುಣನಿಗೆ ಸಹಜವಾಗಿ ಎದುರಾಗುವ ಪ್ರಲೋಭನೆಗಳೆಲ್ಲ ದೀನದಯಾಳರಿಗೂ ಬಂದಿತ್ತು. ಆದರೆ ಅವರು ಅದನ್ನೆಲ್ಲ ಹರಿದೊಗೆದು ಪೂರ್ತಿಯಾಗಿ ಸಂಘದ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಲಖೀಮಪುರ ಜಿಲ್ಲೆಯ ಗೋಕರ್ಣನಾಥ ಎಂಬಲ್ಲಿಗೆ ಸಂಘದ ತಾಲೂಕು ಪ್ರಚಾರಕರಾಗಿ ಹೋಗ್ತಾರೆ. ಸಂಘದ ಕಾರ್ಯದಲ್ಲಿ ಅವರು ಹಳ್ಳಿ ಅಲ್ದಾಡ್ತಿದ್ದ ಸ್ಥಿತಿ, ಅವತ್ತಿನ ಪರಿಸ್ಥಿತಿ ಎಷ್ಟು ಕೆಟ್ಟದಾಗಿತ್ತು ಅಂದರೆ ನಮ್ಮಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಪ್ರತಿಕೂಲ ವಾತಾವರಣ, ಆ ಬೇಸಿಗೆಯ ಧಗೆ, ಸಾಧನಗಳ ಅಭಾವ, ವಾಹನಗಳು ಓಡಾಡೋಕ್ಕೆ ಸಾಧ್ಯ ಇಲ್ಲದಂತಹ ರಸ್ತೆಗಳು. ಆದರೆ ಸಮಾಜದಲ್ಲಿ ಅಜ್ಞಾನ ಇವುಗಳಿಂದಾಗಿ ಹೆಜ್ಜೆ ಹೆಜ್ಜೆಗೂ ಅವರಿಗೆ ತೊಡಕುಗಳು ಉಂಟಾಗ್ತಿತ್ತು. ದೀನದಯಾಳರ ಸ್ಫೂರ್ತಿ, ಸಾಹಸ, ಕರ್ತವ್ಯ ನಿಷ್ಠೆಗಳು ಇದೆಲ್ಲ ಅಡ್ಡಿಗಳನ್ನು ದೂರ ಮಾಡಿತು. ಸಂಕಟಗಳಂದರೆ ಪುರುಷಾರ್ಥ ಪ್ರಕಟಿಸೋದಕ್ಕೆ ಈಶ್ವರನು ನಮಗೆ ಕೊಟ್ಟಂಥ ಸದವಕಾಶ ಅಂತ ಅವರು ಭಾವಿಸ್ತಿದ್ರು. ಕೆಲವೇ ಸಮಯದಲ್ಲಿ ಗೋಕರ್ಣನಾಥನಂಥ ಕಷ್ಟಕರ ಕ್ಷೇತ್ರದಲ್ಲೂ ಒಂದು ಪ್ರಭಾವಿಯಾದ ಶಾಖೆಯನ್ನು ಅವರು ನಿರ್ಮಿಸ್ತಾರೆ. ದೀನದಯಾಳರ ದಿಟ್ಟ ವ್ಯಕ್ತಿತ್ವ ಅದನ್ನು ನೋಡಿ ಪ್ರಭಾವಿತರಾಗಿ ಅಲ್ಲಿಯ ವಿದ್ಯಾರ್ಥಿಗಳು, ಪ್ರಬುದ್ಧ ನಾಗರಿಕ ವರ್ಗ, ಅಶಿಕ್ಷಿತರು, ಹಳ್ಳಿಗಳು, ಬಡವರು, ಬಲ್ಲಿದರು ಎಲ್ಲರೂ ಶಾಖೆಗೆ ಸೇರ್ಕೊತಾರೆ. ಹೀಗೆ ಒಂದು ಶಾಖೆಯಿಂದ ಇನ್ನೊಂದು, ಅದರಿಂದ ಮತ್ತೊಂದು, ಈ ರೀತಿಯಾಗಿ ನೋಡ್ತಾ ಇದ್ದಂತೆ ಇಡೀ ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಶಾಖೆಗಳು ಬೆಳೆದವು. ಒಮ್ಮೆ ದೀನದಯಾಳಜಿ ಒಬ್ಬ ಸ್ವಯಂ ಸೇವಕನ ಮನೆಯಲ್ಲಿ ತಂಗಿರ್ತಾರೆ. ಆ ರಾತ್ರಿ ಆ ಸ್ವಯಂ ಸೇವಕ ಹೀಗೆ ಹೇಳ್ತಾರೆ, ದಯಾಳ್ಜಿ, ಇವತ್ತು ನಾವೆಲ್ಲ ಗಂಗಾ ಸ್ನಾನಕ್ಕೆ ಹೋಗೋಣ. ದಯಾಳು ಸಂತೋಷದಿಂದ, ಅಗತ್ಯವಾಗಿ, ನಾವು ಯಮುನಾ ನಿವಾಸಿಗಳು, ಗಂಗಾ ಸ್ನಾನದ ಮಹತ್ವ ಏನು ಅಂತ ಓದಿ ನೋಡಿದ್ವಿ, ಇವತ್ತು ನೋಡೇ ಬಿಡೋಣ, ನಡೀರಿ ಹೋಗೋಣ. ಎಲ್ಲರೂ ಹೋಗ್ತಾರೆ. ಸ್ನಾನ ಮಾಡುವಾಗ ಎಲ್ಲರೂ ಗಮನಿಸ್ತಾರೆ, ದೀನದಯಾಳರ ಪಂಚೆ ಹರಿದಿದೆ. ಆ ಹುಡುಗ ಹೇಳ್ತಾರೆ, ನೋಡು ಅವ್ರ ಪಂಚೆ ಹರಿದಿದೆ,
ಹೊಸ ಪಂಚೆ ತರೋಣ. ದೀನ್ ದಯಾಳ್ರು ಎಲ್ಲಿ ನನ್ನ ಪಂಚೆ ಕೊಡಿ, ದಯಾಳ್ರೆ ಆ ಪಂಚೆ ಬಿಟ್ಬಿಡಿ, ಬೇರೊಂದು ಪಂಚೆ ತರೋಣ. ಯಾಕೆ ಅಂಥದ್ದೇನಾಯಿತು? ಈ ಪಂಚೆ ಹರಿದಿದೆ, ಆ ಪಂಚೆ ಕೊಡಪ್ಪ. ಓ, ಏನು ನೀವು ನನ್ನನ್ನು ದೊಡ್ಡ ನಾಯಕನನ್ನಾಗಿ ಮಾಡಬೇಕು ಅಂತ ಹವಣಿಸ್ತಾ ಇದ್ದೀರೇನು? ನೋಡಿ, ಅಷ್ಟರಲ್ಲೇ 1 ಸೆಕೆಂಡಲ್ಲೇ ಇದನ್ನು ಸರಿಪಡಿಸ್ಬಿಡ್ತೀನಿ ಅಂತ ಹೇಳಿ ಜೇಬಿಂದ ಸೂಜಿ ದಾರ ತೆಗೆದು ಹರಿದಿರೋ ಪಂಚನ ಅವರೇ ಹೊಲ್ಲು ಸರಿ ನೋಡಿ. ಗಂಗಾ ಸ್ನಾನ ಮಾಡಿ ಎಲ್ಲರೂ ಹೊಸ ಉದ್ದೇಶದೊಂದಿಗೆ ಒಂದು ಹಾಡನ್ನು ಹಾಡ್ತಾರೆ. ಈಗಷ್ಟೇ ಹೇಳ್ತಾರೆ, यदि तोरी लक्ष्मी को नासे तभी एकला चलो रे, यदि तोरी लक्ष्मी को नासे तभी एकला चलो रे, एकला चलो 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 एकला चलो, यदि तोरी लक्ष्मी को नासे तभी एकला चलो रे, यदि तोरी लक्ष्मी को नासे तभी एकला चलो रे, एकला चलो 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 एकला चलो, यदि तोरी लक्ष्मी को नासे तभी एकला चलो रे. ಹೆಸರಿಗೆ ತಕ್ಕಂತೆ ದೀನದಯಾಳರು ಅವರು ದೀನ ದಲಿತರು, ಗಿರಿವಾಸಿಗಳ ಬಗ್ಗೆ ವಿಶೇಷ ಕಾಳಜಿಯನ್ನು ತಗೋತಾರೆ. ಹೀಗಿರುವಾಗ ಇದ್ದಕ್ಕಿದ್ದಂತೆ ಒಂದು ದಿನ ಸ್ವಾತಂತ್ರ್ಯ ಆಗಿ ಬಂದಂಥ ಸರ್ಕಾರ ವನವಾಸಿಗಳ ಸಾಗುವಳಿ ಮಾಡ್ತಿದ್ದ ದೊಡ್ಡ ಪ್ರದೇಶ ಮತ್ತು ಗ್ರಾಮಗಳನ್ನು ಸಂರಕ್ಷಿತ ಕಾಡು ಅಂತ ಘೋಷಿಸಿಬಿಡ್ತು. ಕಾಂತಾರ ಒಂದೇ ಒಂದು ಲೇಖನಿಯ ಹೊಡೆತಕ್ಕೆ ಲಕ್ಷಾಂತರ ಮಂದಿ ನಿರ್ಗತಿಕರಾಗ್ಬಿಟ್ರು. ಸರ್ಕಾರದ ಈ ನಿರ್ಧಾರದ ವಿರುದ್ಧ ದೀನದಯಾಳರು ನಿಂತುಕೊಂಡು ಹೀಗೆ ಹೇಳ್ತಾರೆ, ಅರಣ್ಯಗಳು ರಾಷ್ಟ್ರದ ಸಂಪತ್ತು ಅನ್ನೋದು ನಿಜ, ಆದ್ದರಿಂದ ಅವುಗಳನ್ನು ನಾಶ ಮಾಡಬಾರದು. ಈ ಮಾತು ಒಪ್ಪತಕ್ಕದ್ದೇ. ಆದರೆ ವನವಾಸಿಗಳು ಕೂಡ ಅದಕ್ಕೂ ಹೆಚ್ಚಿನ ರಾಷ್ಟ್ರದ ಸಂಪತ್ತು, ಇದನ್ನು ಮರೆಯುವಂಗೆ ಇಲ್ಲ. ಅವರನ್ನು ಮನೆಗಳಿಂದ ಉಚ್ಚಾಟಿಸಿ ನಿರ್ಗತಿಕರನ್ನಾಗಿ ಮಾಡೋದು ಯಾವ ನ್ಯಾಯ? ನಾವಿದನ್ನು ಸಹಿಸೋದಿಲ್ಲ. ಅವರಿಗೂ ಗೌರವದಿಂದ ಬದುಕುವ ಹಕ್ಕಿದೆ. ಈ ದೀನ ದಲಿತರಿಗಾಗಿ, ರಾಷ್ಟ್ರ ಬಾಂಧವರಿಗಾಗಿ ನಾವು ನಡುಕಟ್ಟಿ ನಿಂತಿದ್ದೇವೆ. ರೈತರ ಸಮೂಹದಲ್ಲಿ ಇದರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಇನ್ನು ಮುಂದೆ ಜನ ದೀನದಯಾಳರು ಏನೇ ಹೇಳಿಕೆ ಕೊಟ್ಟರು ಅದನ್ನು ಗಮನಿಸೋದಕ್ಕೆ ಶುರು ಮಾಡ್ತಾರೆ. ರೈತರ ಸಮೂಹದಲ್ಲಿ ದಿನಪತ್ರಿಕೆ ಓದ್ತಾ ಇರೋ ರೈತ ನೋಡಿ, ದೀನದಯಾಳ್ಜಿ ಹೇಗೆ ಹೇಳ್ತಾರೆ, ರೈತರು ಸಹಕಾರಿ ಯೋಜನೆಯಲ್ಲಿ ತಾವಾಗೇ ಸೇರಬೇಕೆಂದು ಅವರಿಗೆ ಬೇಡವೆನಿಸಿದಾಗ ಮತ್ತೆ ಹೊರಬೀಳಬಹುದೆಂದು ಹೇಳಲಾಗ್ತಾ ಇದೆ. ಇದು ಸರ್ಕಾರ ಹೇಳಿದ್ದು. ಆದರೆ ಸರ್ಕಾರದ ಈ ಯೋಜನೆಯಲ್ಲಿ ಒಮ್ಮೆ ಸೇರಿಬಿಟ್ರೆ ಅಲ್ಲಿಂದ ಹೊರಬರೋದಕ್ಕೆ ಸಾಧ್ಯನೇ ಇಲ್ಲವಂತೆ. ಇದು ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ ದೀನದಯಾಳ್ಜಿ. ಆದ್ದರಿಂದ ಸರ್ಕಾರ ಬಲವಂತವಾಗಿ ಇದನ್ನು ಜಾರಿ ತರಬೇಕು ಅಂತ ಇದೆ. ಯಾಕೋ ಏನೋ ನಂಬಿಕೆ ಇಲ್ಲ. ಇನ್ನೊಬ್ಬ ರೈತ, ಈ ಸಹಕಾರಿ ಒಕ್ಕಲುತನ ಯೋಜನೆ ಜಾರಿಗೆ ಬಂದರೆ ರೈತ ತನ್ನ ಭೂಮಿ ಒಡೆತನವನ್ನೇ ಕಳೆದುಕೊಳ್ಬೇಕಾದ ಪರಿಸ್ಥಿತಿ ಬರುವುದು. ಕೃಷಿ ಉತ್ಪಾದನೆ ಕೂಡ ಕಡಿಮೆ ಆಗ್ಬೋದು. ಅದರಿಂದ ದೇಶಕ್ಕೂ ನಷ್ಟ. ಅಯ್ಯೋಯ್ಯೋ, ಈಗ ನಾವೇನು ಮಾಡೋದು? ಅಷ್ಟರಲ್ಲಿ ಅಲ್ಲಿಗೆ ಸ್ವಯಂ ಸೇವಕರು ಬರ್ತಾರೆ. ಸಹೋದರರೇ, ಚಿಂತೆ ಮಾಡಬೇಡಿ, ನಾವೆಲ್ಲರೂ ದೀನದಯಾಳ್ಜಿ ಅವರ ನೇತೃತ್ವದಲ್ಲಿ ಈ ಯೋಜನೆಯನ್ನು ಪ್ರತಿಭಟಿಸೋಣ. ಈ ಪ್ರತಿಭಟನೆ ರಾಷ್ಟ್ರವ್ಯಾಪಿಯಾಗಿ ನಡೀತಾ ಇದೆ, ನೀವು ಸೇರಿಕೊಳ್ಳಿ. ನಿರೂಪಕ, ಈ ಹೋರಾಟಕ್ಕೆ ಸತ್ಯದ ಬಲವಿದ್ದ ಕಾರಣ ಸ್ವಲ್ಪ ಸಮಯದಲ್ಲೇ ಇದು ರಾಷ್ಟ್ರವ್ಯಾಪಿ ಆಂದೋಲನವಾಗಿ ಮಾರ್ಪಟ್ಟಿತ್ತು. 1959ರಲ್ಲಿ ಕಾಂಗ್ರೆಸ್ ಅಧ್ಯಕ್ಷಿಣಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಂಗಳೂರಿಗೆ ಆಗಮಿಸಿದ್ದರು. ಅಲ್ಲಿ ಅವರು ಈ ಆಂದೋಲನದ ಬಗ್ಗೆ ಹೀಗೆ ಉಲ್ಲೇಖಿಸ್ತಾರೆ,
ಛೆ, ಎಲ್ಲಿ ಹೋದರೂ ಈ ಜನಸಂಘದವರು ಸಹಕಾರಿ ಒಕ್ಕಲತನ ವಿರೋಧಿ ಮಾಡ್ತಾ ನಿಂತ್ಕೊಂಡ್ಬಿಡ್ತಾರೆ. ನಾವು ಎಲ್ಲಿ ಹೋದರೂ ಬರ್ತಾರೆ. ಅವರು ಗ್ರಾಮಸ್ಥರ ರೈತರ ತಲೆ ಕೆಡಿಸಿಬಿಟ್ಟಿದ್ದಾರೆ. ಈ ಸಹಕಾರಿ ಸಾಗುವಳಿ ಜಾರಿಗೆ ಬಂದರೆ ನಮಗೆಷ್ಟೋ ಅನುಕೂಲ, ಆದರೆ ಇವರಿಂದಾಗಿ ಅದು ಸಾಧ್ಯ ಆಗ್ತಾ ಇಲ್ಲ. ಅವರ ಕೋಪ ನೋಡಿ ಪಕ್ಕದಲ್ಲಿದ್ದವರೆಲ್ಲ ಬಹಳ ಭಯ ಬೀಳ್ತಾರೆ. ದೀನದಯಾಳ್ಜಿ ಅವರ ರಾಜಕೀಯ ಜೀವನವನ್ನು ವಿಶ್ಲೇಷಿಸುತ್ತಾ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ರೀತಿ ಹೇಳಿದರು. 1962 ಚುನಾವಣೆ ಸಂದರ್ಭದಲ್ಲಿ ರಾಷ್ಟ್ರದಾದ್ಯಂತ ದೀನದಯಾಳ್ಜಿ ಅವರು ಓಡಾಡ್ತಾರೆ. ಆದರೆ ತಮ್ಮ ಹೆಸರಿನಲ್ಲಿ ಪ್ರಚಾರ ಆಗಬೇಕು ಅನ್ನೋ ಮನಸ್ಸು ಅವರಿಗೆ ಇರಲಿಲ್ಲ. ತಮಗೆ ಸ್ಥಾನಮಾನ ಸಿಗಬೇಕು ಅನ್ನೋ ಆಕಾಂಕ್ಷೆಯೂ ಇರಲಿಲ್ಲ. ಅವರ ಮನಸ್ಸು ಆ ಕಡೆಗೆ ಹೋಗಲೇ ಇಲ್ಲ. ದೀನದಯಾಳ್ಜಿ ಸ್ವತಃ ಲೋಕಸಭಾ ಸದಸ್ಯರೂ ಆಗಲಿಲ್ಲ, ಆದರೆ ಸ್ವತಃ ಲೋಕಸಭಾ ಸದಸ್ಯರಾಗಲಿಲ್ಲ, ಆದರೆ ಅನೇಕ ಲೋಕಸಭಾ ಸದಸ್ಯರ ಸೃಷ್ಟಿಕರ್ತರಾದರು. ವಾಜಪೇಯಿಯವರು ಈ ರೀತಿ ಮಾತಾಡಿದ್ದು ನೋಡಿದ್ರೆ ದೀನದಯಾಳ್ಜಿ ಅವರ ಅದ್ವಿತೀಯ ರಾಜವಿದ್ಯೆಯ ಪರಿಚಯ ನಮಗೆ ಸಿಗುತ್ತೆ. ದೀನದಯಾಳರಿಗೆ ದಿಕ್ಕು ತೋರಿಸುವಂಥ ಮತ್ತು ದಿಕ್ಕು ತಪ್ಪಿಸುವಂಥ ಪ್ರಯತ್ನಗಳಂತೂ ನಡೀತಾನೇ ಇದ್ದವು. ಆದರೆ ದೀನದಯಾಳ್ಜಿ ಅವರದ್ದು ಎಂದಿಗೂ ಒಂದೇ ಅಭಿಮತ, ಒಂದೇ ಅಭಿಪ್ರಾಯ. ಆದರೂ ಲೋಕಸಭೆಯಲ್ಲಿ ಅವರು ಇರಬೇಕು, ದೀನದಯಾಳರು ಉಪಸ್ಥಿತಿ ಲೋಕಸಭೆಯಲ್ಲಿ ಇರಬೇಕು ಅಂತ ಕಾರ್ಯಕರ್ತರು ಬಲವಂತ ಮಾಡಿದ್ದಕ್ಕಾಗಿ ತಲೆಬಾಗಿ 1963ರಲ್ಲಿ ಉತ್ತರ ಪ್ರದೇಶದ ಜೌನಪುರ ಲೋಕಸಭಾ ಕ್ಷೇತ್ರದಿಂದ ಜನಸಂಘದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಆದರೆ ಆ ಚುನಾವಣೆಯಲ್ಲಿ ಅವರ ತತ್ವಗಳ ಆಧಾರದ ಮೇಲೆ ನಡೆಯೋದಕ್ಕೆ ವಿಪಕ್ಷಗಳು ಬಿಡಲಿಲ್ಲ. ಮತ್ತೊಂದು ದೃಶ್ಯ, ಜನಸಂಘದ ಕಾರ್ಯಕರ್ತರೆಲ್ಲ ಚಿಂತೆ ಮಾಡ್ತಾ ನಿಂತಿದ್ದಾರೆ. ಕೈಚೀಲ ಹೊತ್ತ ದೀನದಯಾಳರು ಬರ್ತಾರೆ. ಬನ್ನಿ ಇವತ್ತಿನ ಪ್ರಚಾರಕ್ಕೆ ಹೋಗೋಣ. ಕಾರ್ಯಕರ್ತರೆಲ್ಲ ಚಿಂತೆ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಅವರಿಗೆ ಆಶ್ಚರ್ಯ ಆಗುತ್ತೆ. ಏನು ನಿಮ್ಮ ಮುಖದಲ್ಲಿ ಎಂದಿನಂತೆ ಗೆಲುವು ಕಾಣಿಸ್ತಿಲ್ವಲ್ಲ, ಏನು ತೊಂದರೆ ಅಂತ ಹೇಳಿ. ದೀನದಯಾಳ್ಜಿ, ನಿನ್ನೆಯಿಂದ ಈ ವಿಚಾರ ನಿಮಗೆ ಹೇಳಬೇಕು ಅಂತ ಇದ್ವಿ. ಈ ಬಾರಿ ಜೌನ್ಪುರದಲ್ಲಿ ಎದುರು ಪಕ್ಷದವರು ಠಾಕೂರ್ವಾದವನ್ನೇ ಚುನಾವಣಾ ತಂತ್ರವಾಗಿ ಬಳಸ್ತಿದ್ದಾರೆ. ಅವರಿಗೆ ತಕ್ಕ ಉತ್ತರ ಕೊಡಬೇಕಾದ್ರೆ ನಾವು ಹೇಳಿ, ಬ್ರಾಹ್ಮಣವಾದವನ್ನೇ ಪ್ರತಿತಂತ್ರವಾಗಿ ಉಪಯೋಗಿಸಬೇಕಾಗುತ್ತೆ. ಏನು ಹೇಳ್ತಿದ್ದೀರಿ ನೀವು? ಜಾತೀಯತೆಗೆ ಅವಕಾಶ ಕೊಡೋ ಈ ತಂತ್ರ ನನಗೆ ಖಂಡಿತ ಬೇಡ. ಇಂಥ ಗೆಲುವು ಸೋಲಿಗಿಂತ ಕೀಳು. ದೀನದಯಾಳರಿಗೆ ಕೋಪ ಬಂದಿದ್ದು ಬಹಳ ಅಪರೂಪ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮುಖದಲ್ಲಿ ಮಂದಹಾಸ ಬಂದ ಮೇಲೆ, ಹೋಗಲಿ ಬಿಡಿ, ನಾವೇನಾದರೂ ಈ ಜಾತೀಯತೆ ಭೂತಕ್ಕೆ ಆಶ್ರಯ ಕೊಟ್ಟರೆ ಮುಂದೆ ಒಂದಿನ ಜನಸಂಘವು ಇದೇ ಥರ ಬೇರೆ ರಾಜಕೀಯ ಪಕ್ಷಗಳ ಥರ ಆಗುತ್ತೆ. ನಮ್ಮ ಕೈಲಾಗಿದ್ದನ್ನು ನಾವು ಮಾಡೋಣ, ನಡಿ. ದೀನದಯಾಳ್ಜಿ ಆ ಚುನಾವಣೆಯಲ್ಲಿ ಸೋತರು. ಆದರೆ ವಿಜಯಿಯಾದ ಜಾತೀಯತೆ ಅವರ ಮುಂದೆ ತಲೆಬಾಗಿತು. ದೀನದಯಾಳರ ಶುದ್ಧ ರಾಷ್ಟ್ರೀಯತೆಗೆ ಅನೇಕರು ತಲೆಬಾಗಿ ನಮಸ್ಕಾರ ಮಾಡಿದರು. ಯಾರೋ ಒಮ್ಮೆ ಸಮಾಜವಾದಿ ಪಕ್ಷದ ನಾಯಕ, ಸಮಾಜವಾದಿ ಲೆಫ್ಟಿಸ್ಟ್ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರು ಜನಸಂಘದ ಮೇಲೆ ಟೀಕೆ ಪ್ರಹಾರ ಮಾಡಿದ್ದಾರೆ. ಈ ಮಾತನ್ನು ಕೇಳಿ ದೀನದಯಾಳ್ಜಿಯವರು ಈ ಉತ್ತರ ಕೊಡ್ತಾರೆ. ಡಾಕ್ಟರ್ ಲೋಹಿಯಾ ಅವರು ತುಂಬ ಪ್ರತಿಭಾಶಾಲಿ. ಅವರ ತಲೆಯಲ್ಲಿ ನಿತ್ಯವೂ ಅನೇಕ ಹೊಸ ಸಂಗತಿಗಳು ಬರ್ತಾ ಇರುತ್ತೆ. ಬರಲಿ ಬಿಡಿ, ಅದರ ಬಗ್ಗೆ ನಾವೇನು ತಲೆ ಕೆಡಿಸಿಕೊಳ್ಳೋದು ಬೇಡ. ನಿರೂಪಕ, ದೀನದಯಾಳ್ಜಿ ಅವರ ವಿದೇಶ ಪ್ರವಾಸಗಳು ಜನಸಂಘದ ಬಗ್ಗೆ ವಿಶ್ವದಾದ್ಯಂತ ಜನಾಭಿಪ್ರಾಯ ಬದಲಿಸುವುದರಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ವಿದೇಶ ಪ್ರವಾಸಗಳಲ್ಲಿ ಒಬ್ಬ ವ್ಯಕ್ತಿ ತನ್ನ ಸಾಧನೆಯನ್ನು ಯಾವ ರೀತಿ ಮಾಡಬಹುದು ಅನ್ನೋದನ್ನು ಇವತ್ತಿನವರು ಕೂಡ ಇಲ್ಲಿ ದೀನದಯಾಳರಿಂದಾನೇ ಒಂದು ಎಕ್ಸಾಂಪ್ಲರಿ ಆಗಿ ತಗೊಂಡಿದ್ದಾರೆ. ಒಮ್ಮೆ ಲಂಡನ್ನಿಗೆ ಹೋಗಿದ್ದಾಗ
ದೀನದಯಾಳಜಿ ತಮ್ಮ ಗೆಳೆಯನಾದ ಶ್ರೀ ನಾರಾಯಣ ಸ್ವರೂಪ್ ಶರ್ಮಾ ಅವರ ಮನೆಯಲ್ಲಿ 15 ದಿನ ಇದ್ದರು. ದೀನದಯಾಳಜಿ 15 ದಿನ ಇರೋದಕ್ಕೆ ಬಂದಿದ್ದೀರಿ, ಆದರೆ ಇಷ್ಟು ಚಿಕ್ಕ ಬ್ಯಾಗ್ ತಂದಿದ್ದೀರಲ್ಲ, ಏನೇನು ತಂದಿದ್ದೀರಿ ತೋರಿಸಿ ನೋಡೋಣ. ಅವರ ಹೆಂಡತಿ ಬರ್ತಾರೆ. ನಮಸ್ತೆ ದೀನದಯಾಳಜಿ, ನನ್ನ ಹೆಸರು ತುಳಸಿ ಅಂತ. ನಮಸ್ತೆ ಅಮ್ಮ, ನೀವು ನಮ್ಮ ಶರ್ಮಾ ಅವರ ಧರ್ಮಪತ್ನಿ, ತಮ್ಮನ್ನು ಭೇಟಿಯಾಗಿ ತುಂಬ ಸಂತೋಷ. ದೀನದಯಾಳಜಿ, ನಾಳೆ ನೀವು ಸಭೆಗೆ ಹೋಗ್ತಿದ್ದೀರಿ, ನಿಮ್ಮ ವಸ್ತ್ರಗಳನ್ನು ಐರನ್ ಮಾಡಿಕೊಡ್ತೀನಿ, ಕೊಡಿ. ಹೌದಾ, ಕೊಡಿಮ್ಮ. ಅವರ ವಸ್ತ್ರಗಳನ್ನು ಕೊಡ್ತಾರೆ. ಮರುದಿನ ದೀನದಯಾಳಜಿ ಸಭೆಗೆ ಸಿದ್ಧರಾಗ್ತಿದ್ದಾರೆ. ಅಮ್ಮ, ನಿನ್ನೆ ವಸ್ತ್ರ ಕೊಟ್ಟಿದ್ನಲ್ಲ, ಅದು ಬೇಕಿದೆ. ದೀನದಯಾಳಜಿ, ಅದು ಸ್ವಲ್ಪ ಕೊಳೆ ಇತ್ತು, ಒಗೆಯೋದಕ್ಕೆ ಹಾಕಿದ್ದೆ, ಇನ್ನೂ ಒದ್ದೇನೇ ಇದೆ. ಹೌದಾ, ಏನು ಮಾಡೋದು ಹಾಗಾದರೆ? ಈ ಹೊಸ ಅಂಗಿ ಪ್ಯಾಂಟು ನಿಮಗೋಸ್ಕರ ತರಿಸಿದ್ದೀನಿ, ಹಾಕ್ಕೊಳ್ಳಿ. ಬೇಡ ತಾಯಿ, ಕಾವಿ ಬಣ್ಣದ ಭಗವದ್ವಜವೇ ನನ್ನ ಗುರು, ಅದು ತ್ಯಾಗದ ಪ್ರತೀಕ. ನಾನು ಧರಿಸೋ ಬಟ್ಟೆನೇ ಹಾಕ್ಕೊಂಡು, ನಾನು ಈಗ ಧರಿಸಿರೋ ಬಟ್ಟೆನೇ ಹಾಕ್ಕೊಂಡು ಸಭೆಗೆ ಹೋಗ್ತೀನಿ, ಪರವಾಗಿಲ್ಲ. ಅಯ್ಯಯ್ಯೋ, ಹಾಗಲ್ಲ. ತಂಗಿ ಕೊಡ್ತಿರೋ ವಸ್ತ್ರ ಅಂತ ತಿಳ್ಕೊಂಡು ಇದನ್ನು ಹಾಕ್ಕೊಂಡು ಹೋಗಿ. ಹೌದಾ, ನೀನು ಇಷ್ಟು ಹೇಳ್ತಿದ್ಯಾ ಅಂದಮೇಲೆ ಕೊಡು, ಹಾಕ್ಕೊಂಡು ಹೋಗ್ತೀನಿ. ಸಭೆಯಲ್ಲಿ ದೀನದಯಾಳನನ್ನು ನೋಡಿ ಅಲ್ಲಿ ನೆರೆದಿದ್ದವರೆಲ್ಲ ಪ್ರಶ್ನೆ ಕೇಳಬೇಕು ಅಂತ ಹೀಗೆ ಕೇಳ್ತಾರೆ. ಸಭೆ, ದೀನದಯಾಳ್ರೆ, ನಿಮ್ಮ ಬಗ್ಗೆ ತಿಳಿಬೇಕನ್ನೋ ಕಾರಣಕ್ಕೆ ನಿಮ್ಮನ್ನು ಕೆಲವು ಪ್ರಶ್ನೆ ಕೇಳ್ಬೋದಾ? ಕೇಳಿ. ನಿಮ್ಮ ವೃತ್ತಿ ಏನು? ರಾಷ್ಟ್ರಪ್ರೇಮ ಏನ? ಹೌದು, ರಾಷ್ಟ್ರಪ್ರೇಮವೇ ನನ್ನ ವೃತ್ತಿ. ಇಂಥ ಅಪರೂಪದ ವೃತ್ತಿ ಸಿಕ್ಕಿದ್ದಕ್ಕೆ ನಾನು ಧನ್ಯ. ಇಂಥ ವೃತ್ತಿನ ನಾವು ಇದೇ ಮೊದಲನೇ ಬಾರಿ ಕೇಳ್ತಿರೋದಲ್ಲ. ಇರಬಹುದು, ಆದರೆ ಭಾರತೀಯ ಜನಸಂಘದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಇದು ಪರಮ ಪವಿತ್ರವಾದ ವೃತ್ತಿ. ಅಂದಿನ ಪತ್ರಿಕಾ ಸಮ್ಮೇಳನ ಜಗತ್ತಿಗೆ ಒಬ್ಬ ಮೇರು ವ್ಯಕ್ತಿಯನ್ನು ಪರಿಚಯಿಸಿತ್ತು. ಪತ್ರಿಕಾ ಸಮ್ಮೇಳನ ಮುಕ್ತಾಯ ಆಗ್ತಿದ್ದಂಗೆ ಅಲ್ಲಿಂದ ಯಾರಿಗೂ ಹೋಗೋದಕ್ಕೆ ಇಷ್ಟ ಇರಲಿಲ್ಲ. ಖ್ಯಾತ ದಿನಪತ್ರಿಕೆ ದಿ ಮ್ಯಾಂಚೆಸ್ಟರ್ ಗಾರ್ಡಿಯನ್ ಅವರು ಎ ಮ್ಯಾನ್ ಟು ಬಿ ವಾಚ್ಡ್ ಅನ್ನೋಂಥ ಹೆಡ್ಲೈನ್ ಅಡಿಯಲ್ಲಿ ದೀನದಯಾಳಜಿ ಅವರ ಭವಿಷ್ಯ ಭಾರತದ ಪರಿಕಲ್ಪನೆ ಅನ್ನೋಂಥ ಲೇಖನವನ್ನು ಪ್ರಕಟ ಮಾಡಿತು. ಮುಂದಿನ ದೃಶ್ಯ 1967ರ ಸಾರ್ವತ್ರಿಕ ಚುನಾವಣಾ ರ್ಯಾಲಿ. ಜನಸಂಘದ ಕಾರ್ಯಕರ್ತರು ಪರಸ್ಪರ ಮಾತಾಡ್ಕೊತಿದ್ದಾರೆ. ಕಾರ್ಯಕರ್ತರು, ಸಾಕಷ್ಟು ಜನ ಬರುವುದು, ನಮ್ಮ ಸ್ಟಾರ್ ಪ್ರಚಾರಕರಿದ್ದಾರಲ್ಲ ದೀನದಯಾಳ್ ಉಪಾಧ್ಯಾಯರು, ಅವರು ಬರ್ತಿದ್ದಾರೆ ಅಂದರೆ ಅಭಿಮಾನಿಗಳು ಬಂದೇ ಇರ್ತಾರೆ. ಅವನು ದೀನದಯಾಳಜಿ ಬಂದರು. ದೀನದಯಾಳಜಿ, ಬಾಂಧವರೇ, ಎಲ್ಲರಿಗೂ ನಮಸ್ಕಾರ. ಮತದಾನ ಅನ್ನೋದು ಪ್ರಜ್ಞೆಯ ಸಂಕೇತ. ಅದನ್ನು ನೀವು ಕಳ್ಕೋಬೇಡಿ, ಅದನ್ನು ಮಾರಲೂ ಬೇಡಿ, ಹಾಳು ಮಾಡಬೇಡಿ. ನೀವು ಮತದಾನ ಮಾಡುವಾಗ ಒಂದು ಮಹತ್ವಪೂರ್ಣ ನಿರ್ಧಾರ ತಗೊಳ್ಳಿ. ಕ್ಷಣಿಕ ನಿರ್ಧಾರ ಬೇಡ. ಜನತೆಯೇ ರಾಜಕೀಯ ಪಕ್ಷಗಳ ನಿರ್ಮಾತರು. ರಾಜಕೀಯ ಪಕ್ಷಗಳು ಜನರ ಮೂಲಕನೇ ತಮ್ಮ ಸ್ಥಾನ ಪಡ್ಕೋಬೇಕು. ತಾವು ಎದುರಿಸ್ತಿರೋ ಈ ಮಹಾಪರೀಕ್ಷೆಯಲ್ಲಿ ಅವರು ಜಯಶೀಲರಾಗಲಿ ಅಂತ ಎಲ್ಲ ರಾಜಕೀಯ ಪಕ್ಷಗಳಿಗೂ ನಾನು ಬಯಸ್ತೇನೆ. ನಮಸ್ಕಾರ ಅಂತ ವಂದಿಸಿ ಅಲ್ಲಿಂದ ಹೊರಟುಬಿಟ್ರು. ಕಾರ್ಯಕರ್ತರು, ಇದೇನು ದೀನದಯಾಳಜಿ ನಮ್ಮ ಪಕ್ಷಕ್ಕೆ ಮತ ಹಾಕಿ ಅಂತ ಯಾರಿಗೂ ಹೇಳಲೇ ಇಲ್ವಲ್ಲ, ಇದೆಂಥದ್ದು? ನಿರೂಪಕ, ನಿಜ, ಜನಸಂಘಕ್ಕೆ ಮತ ಹಾಕಿ ಅಂತ ದೀನದಯಾಳಜಿ ಅವತ್ತು ಹೇಳಲಿಲ್ಲ. ಆದರೆ ಭಾರತೀಯ ಜನತೆಯಲ್ಲಿ ರಾಜಕೀಯ ಪ್ರಜ್ಞೆಯನ್ನು ಮೂಡಿಸುವ ಕಾರ್ಯವನ್ನು ಅವರು ಆ ಕ್ಷಣದಲ್ಲಿ ಮಾಡಿದ್ರು. ಮತ್ತು ಅವರ ಜೀವನ ಕೂಡ ಅದಕ್ಕಾಗಿ ಮುಡುಪಾಗಿತ್ತು. 1967ರ ಚುನಾವಣೆಯಲ್ಲಿ ಜನಸಂಘಕ್ಕೆ ಒಳ್ಳೆಯ ಯಶಸ್ಸು ಸಿಕ್ಕಿತ್ತು.
ಚುನಾವಣೆಯಲ್ಲಿ ಗೆದ್ದ ಸಂಭ್ರಮಾಚರಣೆ. ದೀನ್ ದಯಾಳರು ದೇಶವನ್ನು ಉದ್ದೇಶಿಸಿ ಹೇಳ್ತಾರೆ, ಭಾರತೀಯ ಜನಸಂಘದ ನನ್ನೆಲ್ಲ ಆತ್ಮೀಯ ಕಾರ್ಯಕರ್ತರೇ, ನಿಮ್ಮ ಪರಿಶ್ರಮ ಹಾಗೂ ದೇಶದ ಜನರ ಆಶೀರ್ವಾದದಿಂದ 1967ರ ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತೀಯ ಜನಸಂಘ ದೇಶದ 2ನೇ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ದೀನದಯಾಳರ ಏಕಾತ್ಮ ಮಾನವತಾವಾದ ಇದನ್ನು ನಿರೂಪಕ ಹೇಳಿದ್ದಾರೆ. ದೀನದಯಾಳರ ಏಕಾತ್ಮ ಮಾನವತಾವಾದ ದೂರದರ್ಶಿ ಸೂತ್ರಗಳ ಪರಿಣಾಮವಾಗಿ ಭಾರತದ ರಾಜಕೀಯದುದ್ದಕ್ಕೂ ಭವಿಷ್ಯದ ನಿರ್ಮಾಣಕ್ಕೂ ಹೊಸ ದಿಕ್ಕುಗಳನ್ನು ತೋರಿಸುವಂಥ ಕೆಲಸ ಆರಂಭವಾಗಿಯೇ ಬಿಟ್ಟಿತ್ತು. ಅಷ್ಟರಲ್ಲಿ ಭಾರತಾಂಬೆ ಆ ದುರ್ದಿನಕ್ಕೆ ಸಾಕ್ಷಿಯಾಗ್ತಾರೆ. 11 ಫೆಬ್ರವರಿ 1968 ಆ ದಿನ ಮುಂಜಾನೆ ಮುಘಲ್ ಸರಾಯ್ ರೈಲ್ವೆ ಸ್ಟೇಷನ್ ಬಳಿ ಹಳಿಗಳ ಮೇಲೆ ದೀನ್ ದಯಾಳರ ಮೃತದೇಹ ಪತ್ತೆಯಾಯಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ನಿಗೂಢವಾದ ರೀತಿಯಲ್ಲಿ ಇಹಲೋಕ ತ್ಯಜಿಸಿದರು. ಅವರ ಸಾವು ಹೇಗಾಯಿತು, ಯಾವಾಗ ಆಯಿತು, ಅದು ಕೊಲೆನಾ ಅಪಘಾತನ ಅನ್ನೋದು ಈ ದಿನದವರೆಗೂ ಯಾರಿಗೂ ಗೊತ್ತಾಗಿಲ್ಲ. ನಿಂತರೆ ಮರವಾಗಿ ಬಳಲಿಕೆಗೆ ನೆಳಲಾಗಿ ಹಕ್ಕಿಗಳ ಗೂಡಾಗಿ ಹಕ್ಕಿಗಳ ಗೂಡಾಗಿ ಹಣ್ಣುಗಳ ತವರಾಗಿ ಬೇರೂರಿ ಆಗಸದಿ ಸಾರ್ಥಕತೆ ಬೇರೆಯೋ ಮಂಜ ಹೇ ಮನುಜ. ಬನ್ನಿ, ಆ ಮಹಾನ್ ಚೇತನ ನಮಗೆ ನೀಡಿದ ಎಲ್ಲ ಪ್ರೇರಣೆಯ ನೆನೆದು ವಂದಿಸಿ ರಾಷ್ಟ್ರೀಯತೆಯ ಪ್ರಮಾಣವನ್ನು ನಾವೆಲ್ಲರೂ ಕೈಗೊಳ್ಳೋಣ. ರಾಷ್ಟ್ರದ ಏಕತೆ, ಅಖಂಡತೆ, ಸುರಕ್ಷತೆಯನ್ನು ಕಾಪಾಡೋದಕ್ಕೆ ನನ್ನನ್ನು ನಾನು ಸಮರ್ಪಿಸಿಕೊಳ್ತೀನಿ. ಈ ಶಪಥವನ್ನ ನಾನು ದೇಶದ ಐಕ್ಯತೆಯ ಭಾವದೊಡನೆ ಕೈಗೊಳ್ಳುತ್ತಿದ್ದೇನೆ. ವಂದೇ ಮಾತರಂ. ಮನುಜ ಹೇ ಮನುಜ. ಹರಸಿ ಕಳುಸಿ ಹಳ್ಳಿ ಕೆಚ್ಚೆದೆಯ ಆತಾಯಿ, ಹರಸಿ ಕಳುಹಿ ಹಳ್ಳಿ ಕೆಚ್ಚೆದೆಯ ಆತಾಯಿ, ಉಸಿರು ಸಿರಿನಲು ಇರಲಿ ಆಘೋಷ ವಾಕ್ಯ, ಹರಿವ ನದಿಯಂತಾಗು ಬೀಸೋ ಗಾಳಿಯೇ ಆಗು, ಹರಿವ ನದಿಯಂತಾಗು ಬೀಸೋ ಗಾಳಿಯೇ ಆಗು, ಪರರ ಉಪಕಾರವೇ ಮನದ ಸಖ್ಯ, ಮನದ ಸಖ್ಯ, ಮನದ ಸಖ್ಯ, ಮನದ ಸಖ್ಯ. ಧನ್ಯವಾದ.